ಸೊ ಇದನ್ನು ಕಮೆಂಟ್ ಮಾಡಿದ್ರು, ಈ ಕಮೆಂಟ್ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡಿ ಅಂತ ಅಂದ್ಬಿಟ್ಟು ಕೇಳಿದಿರಿ. ಒಂದು ಸ್ವಲ್ಪ ಇನ್ನೊಂದು 3 ವೀಕ್ಸ್ ಔಟ್ ಆಫ್ ಸ್ಟೇಷನ್ ಇರೋದ್ರಿಂದ ಎಕ್ಸ್ಪ್ಲನೇಷನ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. 55 ಇಸ್ ಓಕೆ ಫಾರ್ ಬಿಸ್ನೆಸ್ ಗ್ರೋತ್, 555 ನೀಡ್ ಟು ಬಿ ಅವಾಯ್ಡೆಡ್ ಅಂತ ಅಂದ್ಬಿಟ್ಟು ಒಂದು ಮಾಮೂಲಿ ಇದು ಅಟ್ ಮಿರಾಕಲ್ 565. ಸೊ ಈ ಒಂದು ಇದು ಅಂಥವ್ರು ಇದು ಮಾಡಿದರು ಅಂತ ಕಮೆಂಟ್ ಮಾಡಿದರು, ಇದ್ರ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಸೊ ಕಮೆಂಟ್ಸ್ ಏನಿದೆ, ಕಮೆಂಟ್ಸ್ ಬಂದು ಆಲ್ವೇಸ್ ವೆಲ್ಕಮ್. ಕಮೆಂಟ್ಸ್ಗಳಿರಬೇಕು, ಅದರಿಂದನೇ ಸ್ವಲ್ಪ ಗ್ರೋತ್ ಆಗೋದು. ಈಗ 55 ಗುಡ್ ಫಾರ್ ಗ್ರೋತ್ ಮತ್ತು ಬಿಸ್ನೆಸ್ ಗ್ರೋತ್. ಸೊ ಏನಾಗಿದೆ ಅಂತಂದರೆ, ಕೆಲವು ಟಾಪಿಕ್ನ ಜನರಲೈಸ್ ಮಾಡಿದ್ದಾರೆ. ನಾವು ಕ್ಲಾಸಸ್ಸಲ್ಲಿ ಈ ನಂಬರಿಂದ ಬದಲಾವಣೆ ಆಗ್ತದೆ, ನಂಬರಿಂದ ನೀವು ಚೆನ್ನಾಗಿರ್ತೀರಾ, ನಂಬರಿಂದ ನಿಮಗೆ ಲೈಫ್ ಲಾಂಗ್ ಸಕ್ಸಸ್ ಸಿಗ್ತದೆ, ಇದರ ಅಗೇನ್ಸ್ಟ್ ಆಗಿ ಕಲಿಸ್ತಾ ಇದ್ದೀನಿ ಆಯಿತಾ. ಕೆಲವು ಕಡೆ ಈ ರೀತಿ ಬರ್ತಾ ಇದೆ, ಜಸ್ಟ್ ನಂಬರ್ ಚೇಂಜ್ ಮಾಡಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ. ಎಲ್ಲ ಒಂದು ಕಡೆ ಅದು ಒಂದು ಮಾರ್ಕೆಟಿಂಗ್ ಹುಕ್ ಅಂತ ಹೇಳ್ತೀವಿ. ನಂಬರ್ನ ತುಂಬ ಎಂಫಸಿಸ್ ಮಾಡೋದ್ರಿಂದ ಅಥವಾ ನಂಬರ್ ಬಗ್ಗೆ ಜಾಸ್ತಿ ಮಾತಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಅದು ಈಸಿ ವೇ, ಒನ್ ಟೈಮ್ ಮಾಡೋದು. ಬೇರೆ ಏನಂದರೆ ಕಮಿಟ್ಮೆಂಟ್ ಕೇಳುತ್ತೆ. ಎಲ್ಲ ಒಂದು ಕಡೆ ನಂಬರ್ ಏನಿದೆ, ನಂಬರ್ ಬಗ್ಗೆ ಒಂದು ಸರ್ಕ್ಯುಲೇಟ್ ಏನಾಗ್ತದೆ ಇನ್ಫಾರ್ಮೇಷನ್ಸು ಎಲ್ಲ ಕಡೆಯಿಂದ ಜಾಸ್ತಿ ಕಮ್ಮಿ ಇದೆ. ನಮಗೆ ಯಾರಿಗೆ ಕೇಳಿರ್ತಾರೆ ನಮ್ಮ ಜವಾಬ್ದಾರಿಯಾಗಿರುತ್ತೆ. ಆ್ಯಂಡ್ ಕ್ಲಾಸ್ ರೆಕಾರ್ಡಿಂಗ್ನ ಶೇರ್ ಮಾಡಿದೆ, ಸೊ ಅಲ್ಲಿ ಅಂತ ಬೇರೆ ಏನೋ ಮಾತಾಡಿರಲಿಲ್ಲ. ಈಗ 55 ಬಿಸ್ನೆಸ್ ಏನು, 55 ಏನಕ್ಕೆ ಬೇಡ, ಒಳ್ಳೇದೇ ಕೆಟ್ಟದ, ಈ ಕನ್ಫ್ಯೂಷನ್ ಏನು ಕ್ರಿಯೇಟ್ ಆಗ್ತದೆ ಅದು ಆನ್ಸರ್ ಮಾಡ್ತೀನಿ. ಏನಂತಂದರೆ 55 ಬಿಸ್ನೆಸ್ ಗ್ರೋತ್ ಅಂತ ಹೇಳ್ತೀರಾ, ಫಸ್ಟು ಬಿಸ್ನೆಸ್ ಬಗ್ಗೆ ಮಾತಾಡಿ. ಬಿಸ್ನೆಸ್ ಅಂದರೆ ಏನು ಅಂತ. 5ನೇ ನಂಬರ್ನ ಬಿಸ್ನೆಸ್ಗೆ ರಿಲೇಟ್ ಮಾಡಿದ್ರೆ 6ನೇ ನಂಬರ್ ದುಡ್ಡು ಬರಬೇಕು. 6ನೇ ನಂಬರ್ ನಾವು ಯಾಕೆ ಮಾತಾಡೋಲ್ಲ? ಇದನ್ನು ನಾವೇನು ಮಾಡಿದ್ವಿ, 1 to 9 ನಂಬರ್ಸ್ ಮಾತಾಡಿದ್ವಿ. ಅಂದರೆ ಯಾವ ನಂಬರ್ಸ್ ಏನಾಗ್ತದೆ, ಯಾವ ನಂಬರ್ಸ್ ಏನಾಗ್ತದೆ, ಯಾವ ನಂಬರ್ ಕಾಂಬಿನೇಷನ್ ಏನು, ಅದರ ರಿಸಲ್ಟ್ ಏನು, ಏನಾಗ್ತದೆ, ಈ ಕಾಂಬಿನೇಷನ್ ಮಾತ್ರ ಎಷ್ಟು ಚೆನ್ನಾಗಿದೆ ಅಂತ. 35 and 55 ಮಾತಾಡಿದಾಗ ಕೆಲವರಿಗೆ ಮಿಕ್ಸ್ಡ್ ಒಪಿನಿಯನ್ ಇದೆ. ಏನಕ್ಕೆ ಅಂತಂದರೆ, ಆಲ್ಮೋಸ್ಟ್ ಒಂದು 7-8 ಕಡೆಯಿಂದ ಒಂಥರ ಆನ್ಸರ್ ಬಂದು ನಾವು ಡಿಫ್ರೆಂಟಾಗಿ ಮಾತಾಡಬೇಕಾದ್ರೆ. ಸೊ ನಾನು ಅದಕ್ಕೇನಂತ ಹೇಳಿದ್ದೆ ಅಂದರೆ, 55ನೇ ನಂಬರ್ ನಿಮ್ಗೆ ಏನು ತಂದುಕೊಡುತ್ತೆ. ಮೊಬೈಲ್ ನಂಬರ್ ಯಾವುದೇ ಕಾರಣಕ್ಕೂ ನಿಮ್ಮ ಲೈಫ್ ಚೇಂಜಿಂಗ್ ನಂಬರ್ಸ್ ಅಲ್ಲ. 4 ನಂಬರ್ ಒಂದೊಂದು ಕೆಲಸಕ್ಕಿಂತ ಇಟ್ಬಿಡಿ, ಕೆಲಸ ಮಾಡಬೇಡಿ, ಆರಾಮಾಗಿ ಇದ್ಬಿಡಿ, ನಡೆಯುತ್ತೆ, ಆ ರೀತಿ ಅಲ್ಲ. ಮೊಬೈಲ್ ನಂಬರ್ ಬೇಸಿಕಲಿ ಯಾಕೆ ಉಪಯೋಗಿಸ್ತೀವಿ, ಕನೆಕ್ಟ್ ಆಗೋದಕ್ಕೆ, ಜನಗಳಿಗೋಸ್ಕರ. ನೀವು ನನಗೆ ಮಾತಾಡಿಸ್ಬೇಕು, ನಾನು ನಿಮಗೆ ಮಾತಾಡಿಸ್ಬೇಕಂದ್ರೆ ಇದೊಂದು ಮೀಡಿಯಮ್ ಇದು. ಆ್ಯಂಡ್ ಯಾವ ನಂಬರ್ ನಿಮಗೆ ಸಿಗುತ್ತೆ ಅದು ಅಚಾನಕ್ ಸಿಕ್ಕಿರಲ್ಲ. ಈ ಒಂದು ನಂಬರು ಕೋಟಿ, ಎಷ್ಟೋ ಕೋಟಿ ಕಾಂಬಿನೇಷನಲ್ಲಿ ಒಂದು ನಂಬರ್ ಇದು ಆಯಿತಾ, ಕೋಟಿ ಕಾಂಬಿನೇಷನ್ ಇದು. 10 ನಂಬರ್ಲಿ ಕಾಂಬಿನೇಷನ್ಸ್ಗಳು ಬರ್ಬೇಕಂತಂದರೆ ಶಫಲಾಗಿ ಅದು ನಿಮ್ಮ ಡೇಟ್ ಆಫ್ ಬರ್ತ್ ಬರ್ಬೇಕಂತಂದರೆ ಅದರದ್ದೇ ಆದ ರೀತಿಯಲ್ಲಿ ಅದು ವರ್ಕ್ ಆಗಿರುತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಡೇ ಪರ್ಟಿಕ್ಯುಲರ್ ಟೈಮಲ್ಲಿ ಒಂದು ನಂಬರ್ ನಿಮಗೆ ಸಿಗುತ್ತೆ. ಇದನ್ನು ನಾವು ನಂಬ್ತೀವಿ, ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ ಕ್ಲಾಸಲ್ಲಿ. ಅವತ್ತೇನಾಯಿತು ಅಂದರೆ 55 ಬಗ್ಗೆ ಅಪ್ಲೋಡ್ ಮಾಡಬೇಕಿತ್ತು, ಅಪ್ಲೋಡ್ ಮಾಡಿದೆ. ಏನಕ್ಕೆ ಅಂತಂದರೆ, ನನ್ನ ಚಾನಲಲ್ಲಿ ಆ ಒಂದು ಟಾಪಿಕ್ ಇರಬೇಕು. ಸುಮಾರು ಜನ ಕೇಳ್ತಾ ಇದ್ದಾರೆ, ನಮ್ಮ ವೇ ಏನಿದೆ ನಾವು ಈ ರೀತಿ ಮಾಡ್ತಾ ಇದ್ದೀವಿ ಅಂತ. ಈಗ ಇದರ ಕ್ಲಾರಿಫಿಕೇಶನ್ ಕೊಡೋಣ. 55 ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂತ ನೋಡಿ. 55ನೇ ನಂಬರ್, 5 ನಂಬರ್, 3 ನಂಬರ್, ನೀವು ಯಾವ ನಂಬರ್ ಆದರೂ ಯೂಸ್ ಮಾಡಿ. ಯಾವ ನಂಬರ್ ನೀವು ಯೂಸ್ ಮಾಡ್ತಿರ್ತೀರ, ಒಂದು 3-4 ಮಂತ್ಸ್ ಆದಮೇಲೆ ಆ್ಯಕ್ಟಿವೇಟ್ ಆಗೋದಾಯ್ತಾ. ಆ್ಯಕ್ಟಿವೇಟ್ ಆದಮೇಲೆ ಏನಾಗ್ತದೆ, ಲೈಫ್ ಲಾಂಗ್ ನಿಮ್ಮ ಹತ್ರ ಇರುತ್ತೆ. ಬಿಸ್ನೆಸ್ ಅಂತ ಬಂದಾಗ ನೇಚರ್ ಆಫ್ ಬಿಸ್ನೆಸ್ ಅನ್ನೋದು ಇಂಪಾರ್ಟೆಂಟ್. ಈಗ ನೀವೇನು ಅನ್ಕೋತೀರಾ ಅಂದರೆ, ಚಿಕ್ಕದೊಂದು ಏನೋ ನಾನು ಮಾರೋದೇನೆ ಬಿಸ್ನೆಸ್ ಅಂತ ಅಂದ್ಕೊಂಡ್ರೆ, ಸೇಲ್ಸು ಬಿಸ್ನೆಸ್ ಅಲ್ಲ. ಬಿಸ್ನೆಸ್ಸಲ್ಲಿ ಒಂದು ಪಾರ್ಟ್ ಅದು ಸೇಲ್ಸ್. ನೀವು ಎಷ್ಟು ಮಾರ್ತಾ ಇದ್ದೀರಾ, ಏನು ಮಾರ್ತಾ ಇದ್ದೀರಾ, ನಿಮ್ಮ ಫಿಗರ್ಸ್ ಏನು, ಎಷ್ಟು ಅರ್ನ್ ಮಾಡ್ತೀರಾ ಅನ್ನೋದು ಸೇಲ್ಸ್. ಇದ್ರ ಹಿಂದೆ ಮ್ಯಾನೇಜ್ಮೆಂಟ್ ಇರುತ್ತೆ, ಇದರಿಂದ ಅಕೌಂಟ್ಸ್ ಇರುತ್ತೆ, ಇದರಿಂದ ಮಾರ್ಕೆಟಿಂಗ್ ಇರುತ್ತೆ. ಸೊ ಏನೋ ಒಂದನ್ನು ಮಾಡಬೇಕು ಅಂದಾಗ ಯಾವ ರೀತಿ ಜನಗಳು ಕನೆಕ್ಟ್ ಆಗ್ತದೆ ಅಂತ. ಸಪೋಸ್ ಈಗ 55 ನಂಬರ್ ಎಲ್ರಿಗೂ ಗೊತ್ತು. ಸೊ ಎಲ್ಲರೂ 55 ನಂಬರ್ ಯೂಸ್ ಮಾಡೋ ಸ್ಟಾರ್ಟ್ ಮಾಡಿದ್ರು. ನೀವೇನು ಟ್ರೈ ಮಾಡಬೇಡಿ, ನಿಮ್ಗೆ ಆಟೋಮೆಟಿಕಾಗಿ ಬಿಸ್ನೆಸ್ ಗ್ರೋತ್ ಆಯಿತು ಅಂತ ಯಾರು ಹೇಳೋರು ಇತ್ತು ಅಂತಂದರೆ, ಸೇಮ್ ರಿಕರಿಂಗ್ ಕಸ್ಟಮರ್ಸ್ ಯಾರಿದ್ದಾರೆ ಅದನ್ನು ಅದೇ ರೀತಿ ಕಮೆಂಟಲ್ಲಿ ತಿಳಿಸಿ. ಏನಕ್ಕೆ ಅಂದರೆ, ಕಮೆಂಟ್ಸ್ಗಳು ಮಾಡಿ. ಆ್ಯಕ್ಚುಲಿ ಇದು ಟಾಪಿಕ್ ಇಂಪಾರ್ಟೆಂಟ್ ಟಾಪಿಕ್ ಆಯಿತಾ. ಕ್ವಶನ್ಸ್ಗಳು ಕೇಳಿದಾಗ ನಮ್ಗೆ ಏನೋ ಮಾತಾಡ್ಬೇಕು ಅನಿಸುತ್ತೆ, ಇಲ್ಲಾಂದರೆ ಪ್ರತಿ ನಂಬರ್ನೇ ಎಳಿತಾ ಇರೋದು ಸರಿ ಬರೋಲ್ಲ. ಸೊ 55, 551, 1515 ಈ ರೀತಿ ನಂಬರ್ಸ್ಗಳು ಯೂಸ್ ಮಾಡ್ತಾ ನೀವು ರಿಕರಿಂಗ್ ನಿಮಗೆ ವಾಪಸ್ ಬರ್ತಾರಂಥವ್ರು, ಅಥವಾ ನೀವು ಜನಗಳಿಗೆ ಎಷ್ಟು ಹೆಲ್ಪ್ಫುಲ್ ನೇಚರ್ ತೋರಿಸ್ತೀರಾ, ಇದೆರಡನ್ನು ಕಂಪೇರ್ ಮಾಡಿ ನೋಡಿ. 55 ಅಥವಾ 55 ನಂಬರ್ ಏನಿರುತ್ತೆ ಅದು ಅದರ ಬಿಹೇವಿಯರ್ನ ಕೊಡುತ್ತೆ, ಅದು ಬಿಸ್ನೆಸ್ ಮೇಲೆ ಗ್ರೋತ್ ಇರಲ್ಲ. ಸೊ ನೀವು ಆ ವ್ಯಕ್ತಿ ಅಂದರೆ ಆ ಒಂದು ನಂಬರ್ ಎನರ್ಜಿ ಏನಿರುತ್ತೆ ಅದರ ರೀತಿ ಕೆಲಸ ಮಾಡ್ತೀರಾ. ಇದು ನೀವು ಉಪಯೋಗಿಸಿರ್ತೀರ, ನಿಮ್ಮಲ್ಲಿ ಬದಲಾವಣೆ ತರುತ್ತೆ. ನಾನು ಹೇಳ್ತಾ ಇರೋದೇನೆಂದರೆ, ಸ್ಪೀಡಾಗಿ ಏನೋ ಮಾಡ್ತಾ ಇದ್ದೀರಾ, ಜೀವನ ನಿಂತು ಹೋಗಿತ್ತು, ಸಡನ್ನಾಗಿ ಏನೋ ಸ್ಟಾರ್ಟ್ ಮಾಡಿದ್ರಿ, ಅದು ಎಂಡಲ್ಲಿ ರಿಸಲ್ಟ್ ಸಿಗಬೇಕು ಅಂತೇನಿಲ್ಲ. ಬಟ್ ಇಲ್ಲೇನಾಗ್ತದೆ ಅಂದರೆ, ಒಂದು ಆಡಿಯನ್ಸ್ಗೆ ಮೈಂಡ್ ಸೆಟ್ ಆಗ್ತಿರೋದು ಏನಂತಂದರೆ, ಈ ನಂಬರ್ಸ್ ಯೂಸ್ ಮಾಡಿದ್ರೆ ನನಗೆ ಸಮಸ್ಯೆನೇ ಇರಲ್ಲ. ಎಷ್ಟೊಂದು ಜನ ಬರೀ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಸ್ಟಾಪ್ ಮಾಡೋದಕ್ಕೆ, ಪರ್ಸನಲ್ ಪ್ರಾಬ್ಲಮ್ಸ್ಗಳನ್ನ ಸ್ಟಾಪ್ ಮಾಡೋದಕ್ಕೆ ಮೊಬೈಲ್ ನಂಬರ್ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ. ಮೊಬೈಲ್ ನಂಬರ್ ಆ ರೀತಿ ಯಾಕೆ ಮಾರ್ಕೆಟಿಂಗ್ ಆಯಿತು ಅಂತ ನನಗೆ ಗೊತ್ತಿಲ್ಲ. ಮೊಬೈಲ್ ನಂಬರ್ ಏನಂದರೆ, ಈ ಒಂದು ವಸ್ತು ನಮ್ಮ ಕಣ್ಣಿಗೆ ಕಾಣಿಸೋರಂಥದ್ದು ಈ ಒಂದು ನಂಬರ್ ನಾವು ಯಾವ ರೀತಿ ಅಸೋಸಿಯೇಟ್ ಆಗ್ತೀವಿ, ಅಥವಾ ಇದೇ ನಂಬರ್ ನಿಮ್ಗೆ ಯಾಕೆ ಸಿಕ್ತು ಅಂತ ತಿಳಿಯೋದು ಮೊಬೈಲ್ ನ್ಯೂಮರಾಲಜಿ ಇದ್ದಿದ್ದು
ಈ ನಂಬರ್ ನಿಮ್ಗೆ ಯಾಕೆ ಸಿಕ್ತು, ಬೇರೆ ನಂಬರ್ ಸಿಗ್ಬೋದಿತ್ತಲ್ಲ. ಈ ಒಂದು ಕಾನ್ಸೆಪ್ಟ್ ಮೇಲೆ ಮೊಬೈಲ್ ನ್ಯೂಮರಾಲಜಿ ಎಲ್ಲರೂ ಆಲ್ಮೋಸ್ಟ್ ಎಕ್ಸ್ಪ್ಲೈನ್ ಮಾಡೋದು ಇದೇ ರೀತಿ. ಬಟ್ ಈಗ ಏನಾಗ್ತಾ ಇದೆ ಅಂತಂದರೆ ಸರ್ಟೇನ್ ಚಾನಲ್ಸಲ್ಲಿ ನಾನು ನೋಡಿದ್ದೀನಿ, ಅಥವಾ ಕೆಲವೊಂದು ಗ್ರೂಪಿಂದ ಬರ್ತಾ ಇರುತ್ತೆ ಇನ್ಫಾರ್ಮೇಷನ್ಸು, ಅಲ್ಲಿ ನಿಮಗೆ ಈ ರೀತಿ ಬಂದಿರುತ್ತೆ. ನಾವು ಯಾರು ಅಗೇನ್ಸ್ಟ್ ಅಲ್ಲ, ಯಾರು ಪರಾನೂ ಅಲ್ಲ. ನಾವೇನು ಮಾಡ್ತೀವಿ ಅಂದರೆ ಫ್ಯಾಕ್ಟ್ಸ್ ಮೇಲೆ ನಿಂತಿರೋಣ, ಆಯಿತಾ, ಚೆಕ್ ಮಾಡೋಣ. ಸೊ 55 ಯೂಸ್ ಮಾಡ್ತಿದ್ದೀರಾ, ರಿಪೀಟಿಂಗ್ ಕಸ್ಟಮರ್ಸ್ ಇದ್ದಾರಾ ನೋಡಿ, ಸೇಲ್ಸ್ ಗ್ರೋತ್ ಆಯಿತು, ಡ್ರಾಪ್ ಆಯಿತು ನೋಡಿ, 4 to 5 months ಇದಾಯಿತು ನೋಡಿ. ಅದಾದ ಮೇಲೆ ಓನರ್ ಈ ಒಂದು ನಂಬರ್ನ ಉಪಯೋಗಿಸ್ಬೇಕಾದ್ರೆ ಜಸ್ಟ್ ಕಮ್ಯುನಿಕೇಷನಿಂದ ಓನರ್ಗಳು ಬಿಸ್ನೆಸ್ನ ರನ್ ಮಾಡೋಕ್ಕಾಗಲ್ಲ. ಅವ್ರು ಮಾತಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಮಾತಾಡೋದಕ್ಕೆ ಬೇರೆಯವ್ರನ್ನ ಕೆಲಸಕ್ಕೆ ಇಟ್ಟಿರ್ತಾರೆ. ಇನ್ನು ನೇಚರ್ ಆಫ್ ಬಿಸ್ನೆಸ್ ಯಾವ ರೀತಿ ಅಂತ ಉದಾಹರಣೆಗೆ ನೋಡಿ, ಈಗ ಕನ್ಸ್ಟ್ರಕ್ಷನ್ ಕಂಪ್ನಿ, ನಾವು ಮಾತಾಡೋದ್ರಿಂದ ಯೂಸ್ ಇಲ್ಲ. ಕನ್ಸ್ಟ್ರಕ್ಷನಲ್ಲಿ ಯಾವಾಗ್ಲೂ ಲಾಂಗ್ ಟರ್ಮ್, ಇದು ಕನ್ಸ್ಟ್ರಕ್ಷನ್ ಅನ್ನೋದೇ ಲಾಂಗ್ ಟರ್ಮ್, 8 months 10 months 12 months ಆ ರೀತಿ, ಆಯಿತಾ. ಇನ್ನು ಗೌರ್ಮೆಂಟ್ ಪ್ರಾಜೆಕ್ಟ್ಗಳಂತೂ ಕೇಳಲೇಬೇಡಿ, ಅದು ಇಷ್ಟ ಬಂದಾಗಲೇ ಕೆಲಸ ಆಯಿತು, ಇಷ್ಟ ಬಂದಾಗಲೇ ಆಗಬೇಕು ಅಂತ. ಬಟ್ ಅಲ್ಲಿ ಟೆಂಪ್ರರಿಯಾಗಿ ನಿಮಗೆ ಸಕ್ಸಸ್ ಸಿಗೋದು ಏನಕ್ಕೆ ಅಂತಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಥವಾ ಹ್ಯೂಜ್ ಇನ್ವೆಸ್ಟ್ಮೆಂಟ್ಸ್ ಏನು ಹೋಗ್ತವೆ, ಒಂದು ಪರ್ಟಿಕ್ಯುಲರ್ ಒಂದು ಈಗ ಗೌರ್ಮೆಂಟ್ ಮೇಲೆ ಯಾವ್ದ್ರ ಮೇಲೆ ಅಂದರೆ ಒಂದು ಆರ್ಗನೈಸೇಷನ್ ಮೇಲೆ ಫಂಡ್ ಹಾಕ್ತೀವಿ, ಅಮೌಂಟ್ ಹಾಕ್ತೀವಿ. ಸೇಮ್ ಇದೇ ಕಾಂಬಿನೇಷನ್ ಆರ್ಕಿಟೆಕ್ಟ್ಸ್, ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಇನ್ನೊಬ್ರು ಯಾರೋ ಮಾಡ್ತು ಅಂತಂದರೆ ಸೇಮ್ ರಿಸಲ್ಟ್ ತೋರಿಸಿ ನೋಡೋಣ. ಎನ್ಕ್ವೈರೀಸ್ ಜಾಸ್ತಿ ಆಗ್ತವೆ, ಅದು ಬಿಸ್ನೆಸ್ ಗ್ರೋತ್ ಅಲ್ಲ. ಬಿಸ್ನೆಸ್ ಗ್ರೋತ್ ಅಂದರೆ ನಿಮಗೆ ಸೇಲ್ ಮಾಡೋಕ್ಕೆ ಬರಬೇಕು. ಸೊ ಇಲ್ಲೇನಾಗ್ತಂದರೆ ಕನ್ವಿನ್ಸಿಂಗ್ ಕ್ಯಾರೆಕ್ಟರ್, ಅದಾದಮೇಲೆ ಸಾಫ್ಟ್ ಆಗ್ತೀರಾ, ಕೆಲಸಗಳನ್ನ ನೀವೇ ಮಾಡ್ತೀರಾ. ಬಿಹೇವಿಯರ್ ಯಾವ ರೀತಿ ಬದಲಾವಣೆ ಆಗ್ತದೆ, ನಿಮ್ಮ ಯೋಚನೆಗಳು ಪದೇ ಚೇಂಜ್ ಆಗ್ತಾ ಇರ್ತದೆ. ಯಾವತ್ತೂ ಒಂದು ಮೆಥಡ್ಗೆ ಫಿಕ್ಸ್ ಆಗಬೇಕು. ಅದು ಬಿಸ್ನೆಸ್ಸಲ್ಲಿ ಯಾವಾಗಲೂ ತಿಳ್ಕೊಳ್ಳಿ, ಬಿಸ್ನೆಸ್ ಯಾರು ಸ್ಟಾರ್ಟ್ ಮಾಡೋರು, ನೀವು ಬಿಸ್ನೆಸ್ ಇವತ್ತು ಏನು ಸ್ಟಾರ್ಟ್ ಮಾಡ್ತೀರಾ ನಿಮ್ಮದು ಕ್ಲಿಯರ್ ಇರಬೇಕು. ನಿಮ್ಮ ಬಿಸ್ನೆಸ್ ಏನು, ಯಾವ ರೀತಿ ಕೆಲಸ ಮಾಡ್ತೀರಾ, ಏನು ಕೆಲಸ ಮಾಡ್ತೀರಾ, ನೀವೇನು ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ. 55 ಯಾರು ಯೂಸ್ ಮಾಡ್ತಿರ್ತಾರೆ ಇವರಿಗೆ ಬದಲಾವಣೆ ಜಾಸ್ತಿ ಆಗುತ್ತೆ. ಚೆನ್ನಾಗಿ ಮಾತಾಡೋದ್ರಿಂದ ಬಿಸ್ನೆಸ್ ಆಗುತ್ತೆ ಅನ್ನೋದು ಸುಳ್ಳು, ಚೆನ್ನಾಗಿ ವ್ಯವಹಾರ ಇಡೋದ್ರಿಂದ ಬಿಸ್ನೆಸ್ ಆಗುತ್ತೆ ಅನ್ನೋದು ಸುಳ್ಳು. ಓಕೆನಾ. ಬಿಸ್ನೆಸ್ ಅಂದಾಗ ಇಬ್ಬರು ವ್ಯಕ್ತಿ ಅಂದರೆ 2 ಪಾರ್ಟಿ ಇರ್ತಾರೆ, ನಾವು ನೀವು. ಸೊ ಬಿಸ್ನೆಸ್ ಅಂದಾಗ ಇಬ್ಬರು ಇನ್ವಾಲ್ವ್ ಆಗ್ತಾರೆ. ಅಲ್ಲಿ 55 ಅದರದೇ ರೀತಿಯಲ್ಲಿ ಎಫೆಕ್ಟ್ ಕೊಡುತ್ತೆ. ನೀವು ಜಸ್ಟ್ ಕಮ್ಯುನಿಕೇಟ್ ಮಾಡ್ತೀರಾ, ಕನ್ವೇ ಮಾಡ್ತೀರಾ, ಕನ್ವಿನ್ಸ್ ಮಾಡ್ತೀರಾ, ಅದು ಬಿಟ್ಟು ಗ್ರೋತ್ ಆಗುತ್ತೆ ಅನ್ನೋದು ಸುಳ್ಳು. ಬೇರೆ ಯಾವುದೋ ನಂಬರ್ಸಿಂದ ಪ್ರಾಬ್ಲಮ್ ಮಾಡ್ಕೋತಿರೋದು ಯೂಸ್ ಮಾಡ್ಬೋದಂದರೆ ನಾನು 59 ಆ್ಯಕ್ಟಿವೇಟ್ ಮಾಡ್ತಿದ್ದೀವಿ. ಸ್ಟ್ರೇಟ್ ಫಾರ್ವರ್ಡ್ ಇರೋದು, ಕಮಿಟ್ಮೆಂಟ್ ಇರೋದು, ಡೇರಿಂಗ್ ಏನಾದರೆ ಆ ರೀತಿ ಯೂಸ್ ಮಾಡಬೇಕು. ಆ ರೀತಿ ನಮ್ಮ ಕ್ಯಾರೆಕ್ಟರ್ ಇರಬೇಕು ಅಂತ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತಿಗೆ ಅಡ್ಜಸ್ಟ್ ಆಗೋ ನಂಬರ್ಸ್ ಯೂಸ್. 55ಗೆ ನಾನು ಯೂಸ್ ಮಾಡಿ, ಸಾರಿ. ಸೊ 55 ಅಗೇನ್ಸ್ಟ್ ಅಲ್ಲ, ಆದರೆ 55ನ ನಾವು ಕ್ಲಾಸಲ್ಲಿ ಕಲಿತಾಗ 55 ಏನು ಮಾಡುತ್ತೆ ಅಂದರೆ ಅದರದೇ ರೀತಿಯಲ್ಲಿ ಕೆಲವು ಗುಣಗಳನ್ನ ಕೊಡುತ್ತೆ. ಸೊ ನೀವು 55 ನಂಬರ್ ಯೂಸ್ ಮಾಡ್ತಿದ್ದೀರಾ, ಸೇಲ್ಸ್ ಆಯಿತು ಅಂತಂತೀರಾ, ನಾಳೆ ನಾನು ಯಾವುದೋ ಹೇಳ್ತೀನಿ 55ಗಿಂತ ಈ ಒಂದು ನಂಬರ್ ಏನಿತ್ತು ಅದು ಚೆನ್ನಾಗಿರ್ತಿತ್ತು ನಿಮಗೆ ಅಂತಂದಾಗ ನಿಮಗೆ ಸೆಲ್ಫ್ ಡೌಟ್ ಬಂದಿಲ್ಲ ಅಂತಂದರೆ ನೀವು ಕಾನ್ಸೆಪ್ಟ್ ಪಾರ್ಟ್ ಏನಿದೆ ಅದರಲ್ಲಿ ಕ್ಲಿಯರ್ ಇದ್ದೀರಾ, ಆಯಿತಾ. ಮೊಬೈಲ್ ನ್ಯೂಮರಾಲಜಿ, ಮೊಬೈಲ್ ನಂಬರಿಂದ ಪ್ರಾಬ್ಲಮ್ ಸಾಲ್ವ್ ಆಗ್ತವೆ, ಮೊಬೈಲ್ ನಂಬರಿಂದ ಕೋಟ್ಯಾಧೀಶ್ವರ ಆಗ್ತೀರಾ, ಅವೆಲ್ಲ ಅಲ್ಲ. ಮೊಬೈಲ್ ನಂಬರ್ ನೀವು ಏನಕ್ಕೆ ಉಪಯೋಗಿಸ್ತೀರಾ, ಸಿಂಪಲ್ ಕಾನ್ಸೆಪ್ಟನ್ನ ಸಿಂಪಲ್ ಆಗಿಡಿ, ಕನ್ಫ್ಯೂಷನ್ ಆಗಬೇಡಿ. ಈ ಕಮೆಂಟ್ ಯಾರು ಹೇಳೋದಕ್ಕೆ ಹಾಕಿದರೆ ತುಂಬ ಥ್ಯಾಂಕ್ಸ್. ಏನಕ್ಕೆ ಕೆಲವು ಈ ಥರ ಇನ್ಫಾರ್ಮೇಷನ್ಸ್ ಔಟ್ ಆಫ್ ದಿ ಬಾಕ್ಸಲ್ಲಿ ಬರಬೇಕು, ಕೇಳಬೇಕು ಯಾರಾದರೂ, ಆಗಲೇ ನಾವೇನಾದ್ರು ಮಾತಾಡೋಕ್ಕಾಗೋದು. ಆಮೇಲೆ ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಕನ್ವಿನ್ಸ್ ಮಾಡ್ತಿಲ್ಲ. ಯಾವುದೋ ವಸ್ತು, ಯಾವುದೋ ವ್ಯಕ್ತಿ, ಯಾರೋ ಈಗ ಅಷ್ಟು ದೊಡ್ಡ ಪ್ರಪಂಚದಲ್ಲಿ ನನ್ನ ವಿಡಿಯೋಗೆ ನೀವು ಯಾಕೆ ಟೈಮ್ ಕೊಡ್ತಾ ಇದ್ದೀರಾ, ಅಥವಾ ನೀವು ಯಾಕೆ ನನಗೆ ಕನೆಕ್ಟ್ ಆದ್ರಿ, ನಾನು ನಿಮ್ಮನ್ನು ಹುಡ್ಕೋದು, ನೀವು ನಮ್ಮನ್ನು ಹುಡ್ಕೋದ್ವೋ, ಈ ರೀತಿ ಕೆಲವು ವಿಷಯಗಳು ಮಾತಾಡಿದ್ವಿ, ಆಯಿತಾ. ಪರ್ಟಿಕ್ಯುಲರ್ ಅದೇ ಊರಲ್ಲಿ, ಅದೇ ಕುಟುಂಬದಲ್ಲಿ ಅವ್ರನ್ನೇ ಅಣ್ಣನೋ ತಮ್ಮನೋ ಇದು ತಂಗಿನೋ ಆಗಿ ಯಾಕೆ ಹುಟ್ಟಿದ್ರಿ. ನಮ್ಮ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ, ಸ್ವಲ್ಪ ಮೇಲೆ ಹೋಗ್ತು ಅಂದರೆ ನಾವು ಮಾತಾಡ್ತಾ ಇರೋ ವಿಷಯಗಳು ಎಷ್ಟೋ ಜನಕ್ಕೆ ಅರ್ಥನೇ ಆಗಲ್ಲ, ಆಯಿತಾ. ನಮ್ಮ ಮಾತೃಭಾಷೆ ಅಂತ ಏನು ಹೇಳ್ತೀವಿ, ಅಥವಾ ನಮ್ಮ ಲ್ಯಾಂಗ್ವೇಜ್ ಕನ್ನಡ ಹೆಂಗೆ ಆಯ್ಕೆ ಆಯಿತು, ಈ ಜಾಗದಲ್ಲಿ ಹುಟ್ಟಿದಷ್ಟೆಲ್ಲ ಇನ್ಫ್ಲೂಯೆನ್ಸ್ ಆಯಿತಾ, ನಾವು ನೋಡೋದಕ್ಕೆ ಅಪಿಯರೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ನಮ್ಮ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಯೋಚನೆ ಮಾಡೋ ರೀತಿ ಡಿಪೆಂಡ್ ಆಗ್ತದೆ. ಕರ್ನಾಟಕದಲ್ಲಿ ಎಷ್ಟೊಂದು ಸ್ಟೇಟ್ಗಳಿವೆ, ಒಂದೊಂದು ಕಡೆ ಒಂದೊಂದು ರೀತಿಯ ಭಾಷೆಗಳು, ಆಚರಣೆಗಳು ಎಲ್ಲ ಡಿಫ್ರೆಂಟ್ ಅಲ್ವಾ. ಏನಕ್ಕೆ ಮಾರ್ಚ್ ಮಂತು ಆಚರಣೆಗಳೆಲ್ಲ ಡಿಫ್ರೆಂಟ್ ಅಲ್ವಾ. ಈ ರೀತಿ ಇರಬೇಕಾದ್ರೆ ಎಲ್ಲದಕ್ಕೊಂದು ಕಾರಣ ಇರುತ್ತೆ. ಮೊಬೈಲ್ ನ್ಯೂಮರಾಲಜಿ ಅದ್ರ ಮೇಲೆ ನಿಂತಿದ್ದು. ಈಗೇನಾಗಿದ್ದಾರೆ, ಜನರಲೈಸ್ ಮಾಡಿಬಿಟ್ಟಿದ್ದಾರೆ. 55 ಯೂಸ್ ಮಾಡಿ ಬಿಸ್ನೆಸ್ ಬರುತ್ತೆ, 66 ಯೂಸ್ ಮಾಡಿ ಇದು ದುಡ್ಡೇ ಬರುತ್ತಲ್ಲ, 11 ಯೂಸ್ ಮಾಡಿ, 55 ಒಳ್ಳೇದು ಅಂತ ಅನಿಸ್ತು ಅಂತಂದರೆ 11 ಯೂಸ್ ಮಾಡಿ, ಬಿಸ್ನೆಸ್ ಬರುತ್ತಲ್ಲ ಅಲ್ಲೂ. ಸೊ ಡಬಲ್ ನಂಬರ್ಸ್ ಯಾವುದೇ ರೀತಿ ಯೂಸ್ ಮಾಡಬೇಕು ಏನು ಅಂತ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ನಾನು ಹೇಳಿದ್ದೀನಿ 55, 53, 45 ನೀವು ಸೆಂಟಿಮೆಂಟ್ ಆಗಂಗಿಲ್ಲ, ಆಯಿತಾ. ನಿಮ್ದು ಆಲ್ರೆಡಿ ಈಗ ಒಂದು ಬೌಲಲ್ಲಿ ನೀರು ತುಂಬಿದೆ, ಅದಕ್ಕೆ ನಾವು ಎಷ್ಟೇ ತುಂಬಿದ್ರೂ ಅದು ಸುರಿಯೋದು ಈಚೆಗೆ. ಸೊ ನಾಲೆಡ್ಜ್ ಏನಾಗ್ಬಿಡುತ್ತೆ, ಅಥವಾ ನಾವೇನೋ ಹೇಳೋದು ಇನ್ಫಾರ್ಮೇಷನ್ ಎಲ್ಲ ಒಂದು ಕಡೆ ತುಂಬಿರಬೇಕಾದ್ರೆ ಅದು
ಒಳಗಡೆ ಹೋಗಲ್ಲ. ಇದೇ ರೀತಿ ನಡೀತಾ ಇರೋದು. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಜನರಲ್ ಆಗಿ ಅಷ್ಟೇ ಒಂದು ಚಾನಲ್ ಓಪನ್ ಮಾಡಿದ್ವಿ, ಚಾನಲಲ್ಲಿ ಏನೋ ಮಾತಾಡೋರು ಬರಲಿ, ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಇರಲಿ ಅಂತ ಇದು ಮಾಡಿದ್ವಿ. ಆಸ್ಟ್ರಾಲಜಿ ಮೇಲೆ ಫೋಕಸ್ ಮಾಡಿದ್ವಿ. ಆಸ್ಟ್ರಾಲಜಿ ಸ್ವಲ್ಪ ಚಾಲೆಂಜಿಂಗ್ ಟೈಮ್ಗಳಿದೆ, ಸೊ ಅದು ಎಡವಟ್ಟಾಗೋದು ಬೇಡ ಅಂತ ಅಂದ್ಬಿಟ್ಟು, ಮತ್ತು ಒಂಥರ ಅದು ಅರ್ಧದ ರುಟೀನ್ ಒಂದು ಇಂಪಾರ್ಟೆನ್ಸ್ ಇಲ್ಲದೆ ಕ್ಯಾರಿ ಆಗೋದು ಬೇಡ, ಜನರಲ್ ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅಂತ ದೃಷ್ಟಿಗಳ ವೀಡಿಯೋಸ್ಗಳು ರೆಡಿಯಾಗಿತ್ತು. ಕೆಲವರು ಶೆಡ್ಯೂಲ್ ಗೊತ್ತಿದೆ ನಿಮ್ಗೆ ಯಾವಾಗ ಅಪ್ಲೋಡ್ ಆಗ್ತಾಯಿದೆ ಅಂತ, ಏಪ್ರಿಲ್ ಟೈಮಿಂದ ಅಪ್ಲೋಡ್ ಸ್ಟಾರ್ಟ್ ಆಗುತ್ತೆ. ಈಗ ನೀವು ಕೇಳ್ತಾ ಇರೋದು ಏನಂತಂದರೆ ಈ 55 ಏನಿದೆ, 55 ಇಂಪಾರ್ಟೆನ್ಸಲ್ಲಿ 55 ಬಿಸ್ನೆಸ್ ಗ್ರೋತ್ ಒಳ್ಳೇದ. ನೇಚರ್ ಆಫ್ ಬಿಸ್ನೆಸ್, ನೀವು ಯಾವ ರೀತಿ ಬಿಸ್ನೆಸ್ ಮಾಡ್ತಿರೋದ್ರಲ್ಲಿ ಸರ್ಟನ್ ಬಿಸ್ನೆಸ್ಸಿಗೆ ಮಾತ್ರ. ಬಟ್ಟೆ ಅಂಗಡಿಗೆ ಸೇಲ್ಸ್ಗೆ ಹೋಗ್ತೀರಾ, 55ಗಿಂತ 66 ಚೆನ್ನಾಗಿ ಹೋಗುತ್ತೆ. 55 ಎಲ್ಲಿ ಯೂಸ್ ಮಾಡ್ತೀರಾ ನೀವು, ಇನ್ನೂ ಎಕ್ಸ್ಟ್ರಾರ್ಡಿನರಿಗೆ ಏನಾರು ಮಾಡೋಣ ಅಂತ ಟ್ರೈ ಮಾಡ್ತೀರಾ, ಮತ್ತು ಕ್ಯಾಲ್ಕುಲೇಷನ್ ಮೇಲೆ ಡಿಪೆಂಡ್ ಆಗ್ತೀರಾ. ಆಯಿತಾ? ಕೆಲವರು ಹೇಳ್ತಾರೆ ಶೇರ್ಸಲ್ಲಿ ತುಂಬ ಒಳ್ಳೆಯದು, 551 ಯೂಸ್ ಮಾಡಿ, 1551 ಇವೆಲ್ಲ ನಮಗೆ ಬಂದಿದೆ. ಆಯಿತಾ? ಬಟ್ ನಾವು ಯಾವತ್ತೂ ನಂಬರಿಂದ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಲ್ಲ. ನಿಮ್ಮ ಕ್ಯಾಲ್ಕುಲೇಷನ್, ಈ ನಂಬರ್ಸ್ ಏನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಬಿಹೇವಿಯರ್ ಚೇಂಜ್ ಆಗುತ್ತೆ. ಬಿಹೇವಿಯರ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತಂದರೆ, ಇವತ್ತು ನಿಮಗೆ ಇದರ ಒಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ, ನಿನ್ನೆವರೆಗೂ ನಿಮ್ಗೆ ಇದೇನೂ ಗೊತ್ತೇ ಇಲ್ಲ. ಇವತ್ತು ನಿಮ್ಗೇನೋ ಅರ್ಥ ಆಯಿತು, ನಾವು ನೋಡ್ತಾ ಇರೋ ನಂಬರ್ಸ್ ಏನಿದೆ, ನನ್ನ ಮೊಬೈಲಲ್ಲಿರೋ ನಂಬರ್ಗಳೇನಿದೆ, ಅಥವಾ ನಂಬರ್ಸ್ ಅಂದ್ರೆ ಇದ್ರದ್ದು ಏನೊಂದು ಲಾಜಿಕ್ ಇದೆ ಅಂತ, ಅಂದರೆ ನೀವೇನೋ ಕಲ್ತ್ರಿ. ಯಾರೂ ಚೇಂಜ್ ಆಗಲಿಲ್ಲ. ಆಯಿತಾ? ನಿಮಗೋಸ್ಕರ ಪ್ರಪಂಚ ಚೇಂಜ್ ಆಗಲಿಲ್ಲ, ನಿಮ್ಮ ಮನೆಯವರು ಚೇಂಜ್ ಆಗಲಿಲ್ಲ, ನಾನು ಚೇಂಜ್ ಆಗಲಿಲ್ಲ, ಯಾರೂ ಚೇಂಜ್ ಆಗಲಿಲ್ಲ. ನೀವು ನಿಮ್ಮ ಒಂದು ಬುದ್ಧಿವಂತಿಕೆ ಅಂತ ಏನು ಹೇಳ್ತೀರಾ, ಅದ್ರ ಮೇಲೆ ಏನೋ ಒಂದಕ್ಕೆ ಶ್ರಮ ಕೊಟ್ಟು ಕಲ್ತ್ರಿ. ಅದಾದಮೇಲೆ ಏನು ಮಾಡುತ್ತೆ, ಸಬ್ಕಾನ್ಷಿಯಸಲ್ಲಿ ಲೆಕ್ಕಾಚಾರ ಆಗ್ತಾ ಇರ್ತದೆ ನಮ್ಮ ತಲೆ. ಆಯಿತಾ? ಏನೋ ಒಂದು ತಲೆಗೆ ಯಾವ ರೀತಿ ಯೋಚನೆ, ಬೇಜಾರು, ಖುಷಿ, ದುಃಖ ಎಲ್ಲಿಂದ ಹೋಗುತ್ತಿದ್ದು, ಎಲ್ಲಿಂದ ಬರುತ್ತೆ, ಅಳು ಏನಕ್ಕೆ ಬರುತ್ತೆ, ಕೋಪ ಏನಕ್ಕೆ ಬರುತ್ತೆ, ಇವೆಲ್ಲ ಯಾವ ಥರ ಯೋಚನೆ ಮಾಡಿದ್ದೀರಾ. ಸೊ ಇನ್ಫಾರ್ಮೇಷನ್ಸ್ಗಳು ನೀವೇನೋ ಒಂದು ಪಾಸಿಟಿವ್ ಆದ್ರೆ ನೆಗೆಟಿವ್ ಯಾವ ರೀತಿ ಇರೋ ತೊಗೊಳ್ಳಿ. ಆಯಿತಾ? ತಗೊಂಡಾಗ ಈ ರೀತಿ ಇನ್ಫಾರ್ಮೇಷನ್ ತೊಗೊಂಡಾಗ ಅದು ಪ್ರಾಸೆಸ್ ಮಾಡ್ತಾ ಇರುತ್ತೆ. ಈಗ ಏನಾಗುತ್ತೆ ಅಂತಂದರೆ, ಸ್ಟೆಪ್ 1 ಡೇ 1 ಯಾರು ಹೇಳಿದ್ರು ಅದು ನಿಮಗೆ ಮ್ಯಾಚ್ ಮಾಡಿ ನೋಡ್ತೀರಾ, ಸರಿ ಅನಿಸುತ್ತೆ. ನಾವೇನು ಮಾಡ್ತೀವಿ, ಬೇಡ 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 ಸ್ವಲ್ಪ ಜೋಪಾನಾಗಿರಿ. ಆಯಿತಾ? ಈಗ ಎಲ್ಲರಿಗೂ ಗಾಡಿ ಓಡಿಸ್ತೀರಾ, ಎಲ್ಲರಿಗೂ ಆಕ್ಸಿಡೆಂಟ್ ಆಗುತ್ತೆ ದಿನ. ಬಟ್ ನಾವೇನಂತ ಹೇಳ್ತೀವಿ, ಸರ್ಟನ್ ಟೈಮಲ್ಲಿ ಅದು ಹುಷಾರಾಗಿರಿ. ಯಾವ ರೀತಿ ಹೇಳಿ, ಗಾಡಿ ಕಂಡೀಷನ್ ನೋಡ್ತೀವಿ, ನಿಮ್ಮ ಟೈಮ್ಗೆ ಮೇಲೆ ಬೇಡ, ಗಾಡಿ ಕಂಡೀಷನ್ ನೋಡ್ತೀವಿ. ಗಾಡಿ ಟೈರು ಇದಾಗಿತ್ತು, ಫ್ಲ್ಯಾಟ್ ಆಗಿತ್ತು ಅಂದರೆ ಸ್ಕಿಡ್ ಆಗುತ್ತೆ. ಕಾಮನ್ ಸೆನ್ಸ್ ಅಲ್ವಾ ಅದು? ಆಯಿತಾ? ಇದು ಯಾವ ರೀತಿ ಗೊತ್ತಾಗುತ್ತೆ, ಸ್ಕಿಡ್ಡಾಗಿ ಯಾರೋ ಬಿದ್ದಿರೋ ವ್ಯಕ್ತಿ ಬಂದು ಹೇಳ್ತಾನೆ, ಅದನ್ನು ಕ್ಯಾರಿ ಮಾಡ್ಕೊಂಡು ಟೈರ್ ಬಾಲ್ಡ್ ಆಗಿತ್ತು ಅಂದರೆ, ಟೈರ್ ಇಲ್ಲ ಅಂತಂದರೆ ನಾವು ಸ್ಕಿಡ್ ಆಗ್ತೀವಿ ಅಂತ ಹೇಳ್ತೀವಿ. ಈಗ ನನಗೆ ಗಾಡಿ ಓಡ್ಸೋಕ್ಕೆ ಬರುತ್ತೆ, ನನಗೇನು ಪ್ರಾಬ್ಲಮ್ ಇಲ್ಲ, ಈ ರೀತಿ ಆಗ್ತಾ ಇರೋದು. ಏನು ಕಂಡೀಷನ್ಸ್ ಇದೆ ಅದನ್ನು ನೋಡಿ. ಬಿಸ್ನೆಸ್ ಅನ್ನೋದು ಈ ರೀತಿ ಅಲ್ಲ. ಬಿಸ್ನೆಸ್ಸಲ್ಲಿ ತುಂಬ ಕೆಲಸ ಬಿಡುತ್ತೆ. ಓನರ್ ಅಂದಷ್ಟು ನಾವು ಓನರ್ಶಿಪ್ ಏನು ಬರುತ್ತೆ, ಒಂದು ಬಿಸ್ನೆಸ್ನ ಮುಂದೆ ನಿಂತು ಲೀಡ್ ಮಾಡೋದಕ್ಕೆ, ಅದಕ್ಕೆಲ್ಲದಕ್ಕೂ 55ಗಿಂತ ತುಂಬ ಬೇರೆ ನಂಬರ್ಸ್ಗಳು ಚೆನ್ನಾಗಿವೆ. ಬಿಸ್ನೆಸ್ ಗ್ರೋತ್ನ ಪುಷ್ ಮಾಡುತ್ತೆ ಅಂತ ನಂಬರ್ ಯೂಸ್ ಮಾಡೋದು ತಪ್ಪು, ಅಥವಾ ಇದರಿಂದ ನನ್ನ ಬಿಸ್ನೆಸ್ ಏನೋ ಸರಿ ಆಗುತ್ತೆ ತಪ್ಪು. ನಿಮ್ಮ ಟೈಮಲ್ಲಿ ಏನು ಕಳಿಬೇಕು ಅದು ಕಳೀಲೇಬೇಕು. ಇದು ಅನ್ನೆಸೆಸರಿಯಾಗಿ ಫ್ಯಾನ್ಸಿ ಮಾಡ್ತೀರಾ. ಸಿಂಪಲ್ ಆಗಿರೋದನ್ನು ಜಾತ್ರೆ ಮಾಡೋದು ಆ ರೀತಿ ಆಗ್ತದೆ. ಓಕೆನಾ? ಅಂದರೆ ಕ್ಯಾಶುವಲ್ ಆಗಿ ಹೇಳ್ತಾ ಇದ್ದೀನಿ, ನಾರ್ಮಲ್ ಸ್ಲ್ಯಾಂಗಲ್ಲಿ. ಸಿಂಪಲ್ ಆಗಿ ನಡೆಯೋದನ್ನ ಕಾಂಪ್ಲಿಕೇಟ್ ಮಾಡ್ತೀರಾ. ಬಿಹೇವಿಯರ್ ಸಿಕ್ಕಾಬಿಟ್ಟೆ ಚೇಂಜ್ ಆಗ್ತದೆ. ಯಾರು 55 ಯೂಸ್ ಮಾಡೋ ಸ್ಟಾರ್ಟ್ ಮಾಡಿರೋರು, ನಿಮ್ಮ ಬಿಹೇವಿಯರ್ 4 ತಿಂಗಳು 5 ತಿಂಗಳಿಂದ ಹೆಂಗಿತ್ತದು ನೋಡಿ. ಸ್ವಲ್ಪ ಕಲ್ತಿತ್ತು ಅಂದರೆ ಸಾಕು, ಓವರ್ ಲೆಕ್ಕಾಚಾರ, ಓವರ್ ಕ್ಯಾಲ್ಕುಲೇಷನ್, ಅನ್ನೆಸೆಸರಿಯಾಗಿ ಮಾತಾಡೋದು ಎಲ್ಲನೂ ಜಾಸ್ತಿ ಆಗುತ್ತೆ. ಅದರದ್ದೇ ಆದ ಕೆಲಸ ಇದೆ, ಅದರದ್ದೇ ಆದ ಒಂದು ಎಫೆಕ್ಟ್ ಇರುತ್ತೆ. ಅದು ನಮಗೆ ತಂದುಕೊಡುತ್ತೆ. ಏನಕ್ಕೆ ಅಂದರೆ, ಆ ಒಂದು ಗ್ರಹದ ಒಂದು ಪ್ರಭಾವ ಏನಿತ್ತು ಅದನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ನಾನು ಚೂಸ್ ಮಾಡ್ತಿದ್ದೀನಿ. ಫಸ್ಟು ನನಗೆ ಬೈ ಆಕ್ಸಿಡೆಂಟ್ ಸಿಕ್ತು ಅಂತ ಅಂದ್ಕೊಂಡೆ, ಬಟ್ ಅದು ಆಕ್ಸಿಡೆಂಟ್ ಅಲ್ಲ. ಆ ದಿನ ಆ ಪರಿಸ್ಥಿತಿಯಲ್ಲಿ ನನಗೆ ಏನು ಸಿಗಬೇಕಿತ್ತು ಅದನ್ನು ಸಿಕ್ತು. ಈ ದಿನ ನಾನು ಆಯ್ಕೆ ಮಾಡಬೇಕಾದ್ರೆ ನಾನು ಎಲ್ಲ ಮಾಹಿತಿಗಳನ್ನ ತಿಳ್ಕೊಂಡು ಮಾಡ್ತೀನಿ. ಸೊ ನಾನು 1 4 1 5 1 6 1 ಕಾಂಬಿನೇಷನ್ ಈ ರೀತಿ 1ನೇ ನಂಬರ್ ತೊಗೋತೀನಿ, ನಾನು ಕಾಂಬಿನೇಷನ್ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಕೆಂಡ್ ನಂಬರ್ ತೊಗೋತೀನಿ, ಅಷ್ಟು ಕಾಂಬಿನೇಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಕ್ಕೆ ಅಂತಂದರೆ, 2ನೇ ನಂಬರ್ ಏನು, 6ನೇ ನಂಬರ್ ಏನು, ಇವೆರಡು ಒಟ್ಟಿಗೆ ಬಂದ ಪ್ರಾಬ್ಲಮ್ಸ್ ಏನಾಗ್ತವೆ. ಸಿಂಗಲ್ ನಂಬರ್, ಜೋಡಿ ನಂಬರ್ಸ್ ಮಾತ್ರ. ಟ್ರಿಪಲ್ ನಂಬರ್ಸಲ್ಲಿ 2 ಜೋಡಿಗಳಿರುತ್ತೆ ಅಲ್ವಾ. ಈಗ 1 5 1 ಅಂದರೆ 1 5 1 ಜೋಡಿ, 5 1 ಜೋಡಿ. ಆ 2 ಕಾಂಬಿನೇಷನ್ ಡಿಫ್ರೆಂಟ್. ಆಯಿತಾ? ನಾವು ಬರೆಯೋದಕ್ಕೆ ಹೇಳೋದಕ್ಕೆ ಎಲ್ಲದಕ್ಕೂ ಡಿಫ್ರೆಂಟೇ. ಬಟ್ ನಾವೇನು ಮಾಡಿದ್ದೀವಿ, 1 5 5 1 ಎರಡೂ ಒಂದೇ ಅಂತ ಮಾತಾಡಿದ್ದೀವಿ. 3 ಡಿಜಿಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಏನು ಮಾಡ್ತೀವಿ, ಅದನ್ನು ನೋಡ್ತೀವಿ. 2 ಕಾಂಬಿನೇಷನ್ಸ್ಗಳು ಒಟ್ಟಿಗೆ ಬಂದಾಗ, 2 ಸಂಖ್ಯೆ ಬಂದಾಗ ಏನಾಗ್ತೋ ಆ ರೀತಿ 2 ಜೋಡಿ ಒಟ್ಟಿಗೆ ಇದ್ದಾಗ ಏನಾಗುತ್ತೆ ಅಂತ. ಈ ರೀತಿ ಡೆಪ್ತಲ್ಲಿ ಕಲಿಸ್ತಾ ಇರೋದ್ರಿಂದ ಅಥವಾ ಆ ಟಾಪಿಕ್ ಮಾತಾಡ್ತಾ ಇರೋದ್ರಿಂದ ಅಪ್ಲೋಡ್ ಮಾಡಿದ್ದೆ. ಯಾರ್ದು ಸೆಂಟಿಮೆಂಟ್ನ ಹರ್ಟ್ ಮಾಡೋಕ್ಕಲ್ಲ. ಆಯಿತಾ? ಆ್ಯಂಡ್ ನನಗೆ ಗೊತ್ತಿಲ್ಲ, ನಾವಿವತ್ತೂ ಹೇಳ್ತಾ ಬರ್ತಿರೋದು, ನಂಬರ್ ನಿಮ್ಗೆ ಆಪರ್ಚುನಿಟಿ ಕೊಡುತ್ತೆ. ಒಂದು ವಸ್ತುನ ನೀವು ಉಪಯೋಗಿಸ್ತಿದ್ದೀರಾ, ಅದು ನಿಮ್ಗೆ ಏನೋ ಒಂದು ತಂದು ಕೊಡುತ್ತೆ ಅಷ್ಟೇ. ಅಥವಾ ನೀವು ನಿಮ್ಮ ಸ್ವಂತಕ್ಕೆ ಏನಕ್ಕಾದ್ರೂ ಉಪಯೋಗಿಸ್ತೀರಾ.
ಅದರಿಂದ ಎಲ್ಲ ಸಾಲ್ವ್ ಆಗುತ್ತೆ, ಅದು ಬೇಡ. ಬಿಸ್ನೆಸ್ಸಲ್ಲಿ ಬಿಸ್ನೆಸ್ ಗ್ರೋತ್ ಇರೋದು ಒಳ್ಳೇದು ಅಂತಂದರೆ ಕೆಲವು ಬಿಸ್ನೆಸ್ಸಿಗೆ ಮಾತ್ರ ಸೆಟ್ ಆಗುತ್ತೆ, ಅದು ಕೂಡ ನೀವಲ್ಲಿ ಏನು ಮಾಡ್ತಿದ್ದೀರಾ ಅಂತ. ಮಾರ್ಕೆಟಿಂಗ್ ಏಜೆನ್ಸಿಗೆ 55 ಕೊಡಿ, ಕ್ಯಾಬ್ಗೆ ಕೊಡಿ, ಬೇರೆ ಏನೂ ಬೇಡ, ಕ್ಯಾಬು ಕೊಡಿ. ಅವ್ರು ಸಾಲ ಮಾಡಿಲ್ಲ ಅಂದರೆ ಕೇಳಿ, ಕ್ಯಾಬ್ ಏಜೆನ್ಸಿಗೆ ಕೊಡಿ ಆಯಿತಾ. ಟೀಮ್ ಲೀಡ್ ಆಪೋಸಿಷನ್ ಅವ್ರಿಗೆ ನಂಬರ್ ಕೊಡಿ. ಕಮ್ಯುನಿಕೇಷನ್ ಎಷ್ಟು ಚೇಂಜ್ ಆಗುತ್ತೆ ನೋಡಿ. ಮಾತಲ್ಲಿ ಕೆಲಸ ಮಾಡೋಕೆ ಟ್ರೈ ಮಾಡ್ತಾರೆ, ಅವರವರು ಮಿಸ್ಯೂಸ್ ಮಾಡ್ಕೋತಾರೆ. ಲಕ್ ಬೂಸ್ಟ್ ಆಗಿದೆ ಅಂತ ಅನಿಸುತ್ತೆ. ಏನಕ್ಕೆ ಅಂದರೆ ಲೆಕ್ಕಾಚಾರ ಹಾಕೋದು ಜಾಸ್ತಿ ಮಾಡ್ತೀರಾ. ಗ್ರಹ ಬುದ್ಧಿ ಏನಿರುತ್ತೆ ಅದ್ರ ಮೇಲೆ ವರ್ಕ್ ಮಾಡುತ್ತೆ. ನಿಮ್ಗೆ ಅನ್ಸುತ್ತೆ ಅಷ್ಟೇ, ತುಂಬ ಯೋಚನೆ ಮಾಡ್ತಾ ಇದ್ದೀನಿ, ಅಥವಾ ಕೆಲವು ಲಾಜಿಕಲ್ ಆಗಿ ಕೆಲವು ಲಾಜಿಕ್ಗಳು ತುಂಬ ಬೇಗ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಆದರೆ ಅದು ಆನ್ ಸೇಲ್ಸ್ ಅಂದರೆ ಪೇಪರ್ ಮೇಲೆ ಆಯಿತಾ. ಆನ್ ಪೇಪರ್ ಸೇಲ್ ಫಿಗರ್ಸ್ ಆನ್ ಪೇಪರ್ ಅಂತ ಹೇಳ್ತೀವಿ. ಅಂದರೆ ಏನು ಮಾಡಿದ್ರಿ ಅನ್ನೋದು ಅಕೌಂಟಲ್ಲಿ ಕಾಣಿಸ್ಬೇಕಲ್ವ ನಿಮಗೆ. ಅಲ್ಲಿ ಒಂದು ನಂಬರ್ ಯೂಸ್ ಮಾಡ್ತಿದ್ರಿ, ಸಮಸ್ಯೆ ಇತ್ತು, ಸೊ ಈ ಇನ್ಫಾರ್ಮೇಷನ್ ಬಂದು ನಂಬರ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಕಾಣಿಸ್ತು. ನಾಳೆ ಯಾರೋ ವ್ಯಕ್ತಿ, ನಾನು ಅಥವಾ ಬೇರೆ ಯಾರೋ ಹೇಳಿದ್ರು ಇದ್ರ ಜೊತೆಗಿಂದ ಇದಕ್ಕಿಂತ ನೀವು ಈ ನಂಬರ್ ಕಾಂಬಿನೇಷನ್ ಟ್ರೈ ಮಾಡಿ ಇದರಿಂದ ರಿಸಲ್ಟ್ ಬರುತ್ತೆ ಅಂತ ನಾನು ನಿಮಗೆ ಕನ್ವಿನ್ಸ್ ಮಾಡೋ ಲೆವೆಲಲ್ಲಿ ಹೇಳಿದ್ರೆ, ನಂಬರ್ ಚೇಂಜ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಆಗ 55 ತರಿ ಅಂತ ಹೇಳ್ತೀರಾ, ಅಥವಾ ಹೊಸ ನಂಬರಿಂದ ರಿಸಲ್ಟ್ ಬಂತು ಅಂತ ಹೇಳ್ತೀರಾ. ಸೊ ಬಿಸ್ನೆಸ್ನ ಪುಷ್ ಮಾಡಬೇಕಾದ್ರೆ ಅಥವಾ ಬಿಸ್ನೆಸ್ ಅರ್ಥ ಮಾಡ್ಕೋಬೇಕಾದ್ರೆ, ಕಲಿಬೇಕಾದ್ರೆ, ಈ ನಂಬರ್ಸ್ ಯೂಸ್ ಮಾಡ್ಬೇಕಾದ್ರೆ ಕಲಿತಿರ್ತೀರಾ, ಇಂಪ್ಲಿಮೆಂಟ್ ಮಾಡ್ತೀರಾ. ಪ್ರಾಬ್ಲಮ್ಸ್ ಏನಾಗ್ತದೆ ಅಂದರೆ ದಿನ ಕಲಿತೀರಾ, ದಿನ ಇಂಪ್ಲಿಮೆಂಟ್ ಮಾಡ್ತೀರಾ. ಅಂದರೆ ಏನೋ ಒಂದು ಕಲ್ತ್ರಿ ಅದನ್ನು ಟ್ರೈ ಮಾಡೋಣ, ಏನೋ ಒಂದು ಕಲ್ತ್ರಿ ಟ್ರೈ ಮಾಡೋಣ, ಇದನ್ನು ಜಾಸ್ತಿ ಮಾಡೋತ್ತಿದ್ದು. ನಂಬರ್ ಬರೀ ಒಂದು ನಂಬರ್ ತೊಗೊಂಡು ಜಸ್ಟ್ ಪೇರ್ಸ್ ಮಾತಾಡೋದಲ್ಲ. ನಾನು ಅವತ್ತು ಅದನ್ನೇ ಹೇಳಿದ್ದೆ, ಜೋಡಿಗಳ ಬಗ್ಗೆ ಮಾತಾಡೋ ಸ್ಟಾರ್ಟ್ ಮಾಡಿದ್ರೆ ಗಂಟೆ ಮಾತಾಡ್ಬೋದು. ಏನಕ್ಕೆ ಅಂದರೆ ಅಷ್ಟು ಇನ್ಫಾರ್ಮೇಷನ್ ನೀವು ಆಯ್ಕೆ ಮಾಡಬೇಕಾದ್ರೆ ಬೇಕು. ನಂಬರ್ ಸೆಲೆಕ್ಟ್ ಮಾಡಬೇಕಾದ್ರೆ 3-4 ಪಾಯಿಂಟಲ್ಲಿ ಈ ರೀತಿ ಬಂದರೆ ಈ ರೀತಿ ಆಗುತ್ತೆ, ಇದು ಬಂದರೆ ಈ ರೀತಿ ಆಗುತ್ತೆ, ಈ ಕಾಂಬಿನೇಷನ್ ಒಳ್ಳೆಯದು, ಈ ಕಾಂಬಿನೇಷನ್ ಕೆಟ್ಟದು, ಆ ರೀತಿ ಅಲ್ಲ. ಈ ಕಡೆ ಡೇಟ್ ಆಫ್ ಬರ್ತಲ್ಲಿ ಈ ಕಾಂಬಿನೇಷನ್ ಬೇರೆ ಆಗ್ತದೆ. ಡೇಟ್ ಆಫ್ ಬರ್ತ್ 55 ಕಾಂಬಿನೇಷನ್ ಇರೋರು ಯಾರು ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಲಿ, ಅವ್ರು ಬಿಸ್ನೆಸ್ ನೋಡ್ತಾರೆ, ಅವರಿಂದ ಎಲ್ಲರೂ ಇಂಪ್ರೂವ್ ಆಗ್ತಾರೆ. ಇವರು ಹಣದ ಮೇಲೆ ಆಸೆನೇ ಇರಲ್ಲ ಆಯಿತಾ. ಮೊಬೈಲ್ ನಂಬರಲ್ಲಿ, ಅಕೌಂಟ್ ನಂಬರಲ್ಲಿ ಬೇರೆ ರೀತಿ ಕೆಲಸ ಮಾಡುತ್ತೆ. ವೆಹಿಕಲ್ ನಂಬರ್ 55 555 ಯೂಸ್ ಮಾಡ್ತಿರೋರಿದ್ರೆ ನೋಡಿ, 7555 355 ಅಥವಾ 556 ಈ ನಂಬರ್ಸ್ ಯೂಸ್ ಮಾಡ್ತಿರೋರು ನೋಡಿ ಏನಾಗ್ತಾ ಇರುತ್ತೆ ಅಂತ. ಅವ್ರು ಬಿಟ್ಟು ಬೇರೆಯವರೆಲ್ಲರೂ ಓಡಾಡ್ತಾ ಇರ್ತಾರೆ. ಸೊ ನಂಬರ್ಸ್ ಅದರದ ಜಾಗದಲ್ಲಿ, ಅಥವಾ ನಂಬರ್ಸ್ ನಮ್ಮ ಕಣ್ಣಿಗೆ ಎಲ್ಲಿ ಕಾಣಿಸುತ್ತೆ. ಮೊಬೈಲ್ ನಂಬರ್ ಯಾರ ಕಣ್ಣಿಗೂ ಕಾಣಿಸಲ್ಲ. ನಿಮ್ಗೆ ಎಲ್ಲಿ ಕಾಣಿಸುತ್ತೆ ಮೊಬೈಲ್ ನಂಬರ್? ಎಲ್ಲಿ ಕಾಣಿಸುತ್ತೆ ಮೊಬೈಲ್ ನಂಬರ್? ನೀವು ರೀಚಾರ್ಜ್ ಮಾಡೋದು ಬಿಟ್ಟರೆ ಬೇರೆ ಎಲ್ಲೂ ಕಾಣಿಸಲ್ಲ. ಕೆಲವನ್ನ ನಾವು ಬೋರ್ಡ್ ಮೇಲೆ, ಪೇಪರ್ ಮೇಲೆ ಇನ್ನೊಂದು ಕಡೆ ಬರೀತೀವಿ. ಅಲ್ಲಿ ಆ ನಂಬರ್ ಲಾಜಿಕ್ ಅಥವಾ ನಂಬರ್ಗಳದ್ದೇನು ಆ್ಯಕ್ಟಿವೇಟ್ ಮಾಡ್ತೀವಲ್ಲ, 4 ಗ್ರೀನಲ್ಲಿ ಬರೀರಿ, 4 ಪಿಂಕಲ್ಲಿ ಬರೀರಿ, ಡಾರ್ಕ್ ಬ್ಲೂ ಅಲ್ಲಿ ಬರೀರಿ, ನೇರಳೆ ಕಣ್ಣು ಬಣ್ಣದಲ್ಲಿ 8 ಬರೀರಿ, ಸ್ಟಾರ್ಟ್ ಆಗಿದ್ದಲ್ಲಿ ಬರೆಯೋದು ಆ್ಯಕ್ಷನ್. ಕೆಲವು ಈ ರೀತಿ ಕಾಣಿಸೋದೇ ಇಲ್ಲ. ಕೆಲವನ್ನ ಚಾಂಟ್ ಮಾಡ್ತೀವಿ, ಕೆಲವನ್ನ ಇದು ಮಾಡ್ತೀವಿ. ಸೊ ಏನಂದರೆ ಹೀಲಿಂಗ್ ಕೋಡ್ ಅಂತ ಬಂದಾಗ ಅಲ್ಲಿ ಗ್ರಹ ಅಂತ ಕಿತ್ತಾಡಲ್ಲ ನಾವು. ಕಾಂಬಿನೇಷನ್ ಅದೇ ರೀತಿ ಕೆಲಸ ಮಾಡುತ್ತೆ ಅಂತ. ಸೊ ಈ ರೀತಿ ಕೆಲವು ಲಾಜಿಕ್ಸ್ಗಳಿವೆ, ಅದನ್ನು ಮಾತಾಡೋದಕ್ಕೋಸ್ಕರ ಚಾನಲ್ ಸ್ಟಾರ್ಟ್ ಮಾಡಿತ್ತು ಆಯಿತಾ. ಅಲ್ಲಿ ನಾವು ಇನ್ಫಾರ್ಮೇಷನ್ಸ್ಗಳನ್ನ ಮಾತಾಡಿದ್ದೀವಿ. ನಿಮಗೇನು ಬೇಸಿಕ್ ಡೌಟ್ ಏನಿದೆ, ಸ್ಟೂಡೆಂಟ್ಸ್ ಆಗಿ ನಿಮ್ಮ ಪ್ರಾಬ್ಲಮ್ ಇಲ್ಲ, ಬಟ್ ಆಡಿಯನ್ಸ್ ಆಗಿ, ಜನರಲ್ ಆಡಿಯನ್ಸ್ ಆಗಿ ಎಲ್ಲ ಇನ್ಫಾರ್ಮೇಷನ್ ಎಲ್ಲರೂ ಹೇಳಲ್ಲ ಆಯಿತಾ. ಮರ್ತುಬಿಡಿ, ಯೂಟ್ಯೂಬಲ್ಲಿ ಎಲ್ಲ ಇನ್ಫಾರ್ಮೇಷನ್ ಎಲ್ಲರೂ ಹೇಳಲ್ಲ. ಅದರಲ್ಲಿ ನನಗೂ ನೆನಪಿರಲ್ಲ ಯಾವ್ದು ಮಾತಾಡ್ಬೇಕು, ಯಾವುದು ಏನು ಇತ್ತ ಅಂತ. ಅದರಲ್ಲಿ ಮ್ಯಾಕ್ಸಿಮಮ್ ಕ್ಲಾಸಸ್ ಅಂತ ಏನೋ ನೀವು ಬೇರೆ ಕಡೆ ಅಥವಾ ನಾವೇನು ಕಲಿತು ಮಾಡ್ತೀವಿ, ತಕ್ಕಮಟ್ಟದಲ್ಲಿ ಇನ್ಫಾರ್ಮೇಷನ್ಸ್ ಇದೆ. ಅದನ್ನು ಉಪಯೋಗಿಸೋದು ಹೆಂಗೆ ಅನ್ನೋದನ್ನು ಪರ್ಸ್ನಲಾಗಿ ಕಲಿತೀರ. ಈ ವಿಷಯನ ನೀವು ಯಾವ ರೀತಿ ಉಪಯೋಗಿಸ್ಬೇಕು, ಈ ವಿಷಯದ ಇಂಪಾರ್ಟೆನ್ಸ್ ಏನು, ಈ ವಿಷಯ ಈ ರೀತಿ ಇರಬಾರ್ದು. ಏನಕ್ಕೆಂದರೆ ನೀವು ನಿಮ್ಮ ಜೀವನ ಮಾತ್ರ ಅಲ್ಲ, ನೀವು ಮಾತ್ರ ನಂಬರ್ ತೊಗೋತಿರಲ್ಲ, ಬೇರೆಯವ್ರಿಗೂ ನಂಬರ್ ಕೊಡ್ತೀರ. ಸೊ ನೀವು ಬ್ರಾಡ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಇದಕ್ಕೆ ಎಕ್ಸಾಂಪಲ್ ಬಂದು ನೋಡಿ, 4 6 ಕಾಂಬಿನೇಷನ್ ಇರೋಂಥವ್ರು, ಅಂದರೆ ಈಗ ಕಿಂಗ್ ನಂಬರ್, ಕ್ವೀನ್ ನಂಬರ್ 4 ಇರೋಂಥವ್ರು, ಅಥವಾ ನಂಬರ್ 6 ಇರೋಂಥವ್ರು ತುಂಬ ಇದು ಲಕ್ಸುರಿ, ಐಷಾರಾಮಿ, ಫುಲ್ ರಿಚ್ಚು, ಫುಲ್ ಸೌಕರ್ ಆಗ್ಬಿಡ್ತೀರ, ಹಂಗೆ ಅಂತ ಹೇಳ್ತೀರ. ಸಡನ್ ಚೇಂಜಸ್ ಆಗೋದು ಅವ್ರ ಲೈಫಲ್ಲೇ ಜಾಸ್ತಿ. ಸಡನ್ ಚೇಂಜಸ್ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಕಮಿಟ್ಮೆಂಟಲ್ಲಿ ಆಗಿರ್ಬೋದು, ಲಾಸಸ್ ಆಗಿರ್ಬೋದು, ಸಡನ್ ಚೇಂಜಸ್ ಆಗೋದು ಅಲ್ಲೇ. ಸೊ ಏನಾಗ್ತದೆ, ರಾಹು ಬಗ್ಗೆ ಒಬ್ಬರು ಮಾತಾಡೋದು ಬೇರೆ, ಕಂಪ್ಲೀಟ್ ರಾಹು ಬಗ್ಗೆ ಮಾತಾಡೋ ಸ್ಟಾರ್ಟ್ ಮಾಡ್ತೀವಿ. ಆ ಇನ್ಫಾರ್ಮೇಷನ್ ನೀವು ಕೇಳಿದಾಗ ಎಷ್ಟೊಂದು ಸಲ ನಾನು ಏನು ಮಾಡಿರ್ತೀನಿ, ಅಷ್ಟೊಂದು ಎಂಟರ್ಟೈನ್ ಮಾಡಬೇಕು ಅಂತ ಆ ಥರ ಅನಿಸಿರಲ್ಲ. ಅದರಲ್ಲಿ 5 ಮಾತ್ರ. ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ನಂಬರ್ 5ನ ಸಿಕ್ಕಾಪಟ್ಟೆ ಫೇಮಸ್ ಮಾಡ್ತಾ ಇದ್ದೀವಿ ಆಯಿತು. ಓವರ್ ಬಿಲ್ಡಪ್ ಅಂತೀವಲ್ಲ, ಆ ರೀತಿ ಓವರಾಗಿ ಮಾಡ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಓವರ್ ಇದು. ಅದು ಎಲ್ರಿಗೂ ಎಲ್ಲ ರೀತಿ ಬರ್ತಾ ಇಲ್ಲ, ಎಲ್ಲರಿಗೂ ಸೇಮ್ ರಿಸಲ್ಟ್ಗಳು ಬರ್ತಿಲ್ಲ. ನಂಬರ್ 3 ಕೊಟ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗಿದೆ. ನಂಬರ್ 3 ಕೊಟ್ಟು ಬಿಸ್ನೆಸ್ಗಳು ನಿಲ್ಲಿಸಿದ್ದೀವಿ, ಬಿಸ್ನೆಸ್ ನಿಲ್ಲೋದಿಲ್ಲ ನಂಬರ್ 3ಅಲ್ಲಿ. ಬಟ್ ಆ ಒಂದು ವ್ಯಕ್ತಿಗೆ ಆ ಒಂದು ಸ್ಟೇಜಲ್ಲಿ ಅಂದರೆ ಅವ್ರು ಏನು ಡಿಸಿಷನ್ ತೊಗೋತಿರೋ ಅವರ ಪಾರ್ಟ್ನರ್ಸ್ ನೋಡಿಕೊಂಡು ತೊಗೊಂಡಿದ್ದೀವಿ. ಸೊ ಏನಂದರೆ ಓವರಾಲ್ ಬಂದಾಗ ಎಷ್ಟು ಇನ್ಫಾರ್ಮೇಷನ್ನ ಇಟ್ಕೊಂಡಿರ್ತೀರಾ, ಎಷ್ಟನ್ನು ಉಪಯೋಗಿಸ್ತೀರ, ಅದು ಮ್ಯಾಟ್ರ್ ಆಗುತ್ತೆ. 55ಇಂದ ಬಿಸ್ನೆಸ್ ಗ್ರೋತ್ ಆಗುತ್ತೆ. ಆ ರೀತಿ ಇತ್ತು ಅಂದರೆ ಎಲ್ಲರೂ 55 ಯೂಸ್ ಮಾಡಿ, ಎಲ್ರಿಗೂ ನಾನೇ ಇದು ಮಾಡ್ತೀನಿ, ಬ್ಲೆಸ್ಸಿಂಗ್ ಮಾಡ್ತೀನಿ, ಬಿಸ್ನೆಸ್ ಗ್ರೋತ್ ಆಗಲಿ. ಬಟ್ ನನ್ನ ಕಡೆಯಿಂದ ನನಗೆ ಕೇಳಿದ್ರೆ ನಾನು 55 ಸಜೆಸ್ಟ್ ಮಾಡಲ್ಲ.
ಅದು ನೀವು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. 55 ನಾನೇ ಯೂಸ್ ಮಾಡ್ಬೋದು, ನಾನೇ 55 ಯೂಸ್ ಮಾಡಲ್ಲ. ಅದು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಬಿಹೇವಿಯರ್ ಏನಾಗ್ತದೆ, ಸಡನ್ನಾಗಿ ಚೈಲ್ಡಿಶ್ ನೇಚರ್ ಜಾಸ್ತಿ ಆಗುತ್ತೆ. ಮಾತಾಡೋದ್ರಿಂದ ನಾವು ಅಂದರೆ ಹೇಳಿದ್ವಲ್ಲ, ನೀವು ಯಾವ ಮಟ್ಟಿಗೆ ಕೆಲಸ ಮಾಡ್ತೀರಾ ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಈಗ ನೀವು ಯಾವ ರೀತಿ ಇರಬೇಕು ಅದು ವಿಷನ್ ಕರೆಕ್ಟಾಗಿ ಇತ್ತು ಅಂತಂದರೆ ಅಲ್ಲಿ ಕಂಟಿನ್ಯೂಸ್ ಆಗಿ ಬದಲಾವಣೆಗಳು ಬರ್ತಾನೆ ಇರ್ತವೆ. 55 ಯೂಸ್ ಮಾಡೋದು, 55 ಯಾರಾದರೂ ಯೂಸ್ ಮಾಡಲಿ, ಕಂಟಿನ್ಯೂಸ್ ಬದಲಾವಣೆ ಬಂದೇ ಬರುತ್ತೆ, ಅವ್ರು ಚೇಂಜ್ ಆಗ್ತಾನೆ ಇರ್ತಾರೆ. ಆ್ಯಂಡ್ ಆಲ್ ಆಫ್ ಎ ಸಡನ್ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಹೆಂಗಿರುತ್ತೆ ಅಂದರೆ ಇವ್ರ ಸುತ್ತ ಬೇರೆಯವರೆಲ್ಲ ಇದ್ದಾರೆ ಆ ರೀತಿ ಇರ್ತಾರೆ ಅವರು, ಆಯಿತಾ. ಬಟ್ ಪರ್ಸ್ನಲ್ ಆಗಿ ಮತ್ತು 55 ಸೇಮ್ ಯೂಸ್ ಮಾಡೋರಿಗೆ ದುಡ್ಡು ಕಾಸನ್ನ ಕೂಡಿಕಕ್ಕೆ ಟ್ರೈ ಮಾಡಿಸಿ ಒಂದು ಫೀಡ್ಬ್ಯಾಕ್ಗಳು ತೊಗೊಳ್ಳಿ. ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಏನಕ್ಕೆ ಅಂತಂದರೆ ಯಾವುದೇ ವ್ಯಕ್ತಿ ಯಾವುದೇ ಇನ್ಫಾರ್ಮೇಷನ್ ಬಂದಾಗ ಅಲ್ಲಿ ನಿಮ್ಮ ಯೋಚನೆ ನಿಮ್ಮತನನ ಆ್ಯಡ್ ಮಾಡಿ. ನಾನು ಇದನ್ನು ಪ್ರಮೋಟ್ ಮಾಡ್ತಾ ಬಂದಿರೋದು, ಏನೇ ವಿಷಯ ಬಂದು ಏನೇ ಆದರೂ ಕೂಡ ಟೈಮ್ ಒಂದು ಎಫರ್ಟ್ ಹಾಕ್ದಾಗ ನೀವು ನಿಮ್ಮತನ ಅಲ್ಲಿರಬೇಕು. ಸೊ ದಯವಿಟ್ಟು ನಿಮಗೆ ಏನು ಸರಿ ಅನಿಸುತ್ತೆ, ಏನು ಹೇಳ್ತಾ ಇದ್ದೀವಿ, ಮತ್ತು ನಿಮಗೆ ಇದು ಹೋಮ್ವರ್ಕ್ ಥರ ನಾನು ಎಂಡಿಂಗಲ್ಲಿ ಹೇಳೋದು. 55 ಹುಡುಕಿ ಕಾಂಬಿನೇಷನ್ ತೆಗೀರಿ, ಚೆಕ್ ಮಾಡಿ. ಎಸ್ಪೆಷಲಿ ಏಜ್ ಆಗಿರೋರು ಚೆಕ್ ಮಾಡಿ ನೋಡಿ. ಕಂಫರ್ಟ್ ಪ್ರಿಫರ್ ಮಾಡ್ತಾರೆ. ಬಿಸ್ನೆಸ್ಸಲ್ಲಿ ಕಂಫರ್ಟಿಂದ ಕೆಲಸ ನಡೆಯೋಲ್ಲ. ಅಂದ್ಬಿಟ್ಟು ನೀವು ದಿನ ಹೊಡೆದಾಡಬೇಕು, ಕಿತ್ತಾಡಬೇಕು ಆ ರೀತಿ ಅಲ್ಲ. ಬಿಸ್ನೆಸ್ ನಡೆಯೋದು ರೂಲ್ಸ್ ಮೇಲೆ, ಒಂದು ಆರ್ಗನೈಸೇಷನ್ ನಡೆಯೋದು ಅದರದ್ದೇ ಒಂದು ಪರ್ಟಿಕ್ಯುಲರ್ ರೂಲ್ಸ್ ಮೇಲೆ, ಆಯಿತಾ. ಸೊ ಸ್ಕೇಲ್ ಮಾಡಬೇಕಾದ್ರೆ ನಾನು ಇದನ್ನು ಕೂಡ ಟ್ರೈ ಮಾಡಿದೆ. ಬಟ್ ಡೇ ಒನ್ನಿಂದ ಆಸ್ಟ್ರಾಲಜಿನ ಬಿಸ್ನೆಸ್ ಮಾಡಲ್ಲ ಅಂತ ಹೇಳಿದ್ದೆ. ಸೊ ನಾನೇನು ಮಾಡಿದೆ, ಬಿಟ್ಬಿಟ್ಟೆ. ಇಲ್ಲಾಂದರೆ ಫಾಲೋ ಅಪ್ಸು, ಮೆಸೇಜಸ್, ಅದು ಇದು ಇನ್ವೈಟ್ಸ್ ಇವೆಲ್ಲ ಮಾಡ್ಕೊಂಡು ಮಾಡ್ಬೋದಾಗಿತ್ತು. ಅಂದರೆ ಡೇ ಒನ್ನಿಂದ ಅದು ಇಂಟ್ರೆಸ್ಟ್ ಇರಲಿಲ್ಲ. ಆ್ಯಂಡ್ ಫ್ಲೆಕ್ಸಿಬಲ್ ಪ್ರೈಸಲ್ಲಿ ಅದು ರೆಕಾರ್ಡಿಂಗ್ ಮಾಡಿ ಅಪ್ಲೋಡ್ ಮಾಡಿ ಬಿಟ್ಬಿಟ್ಟಿದ್ವಿ. ಯಾರಾದರೂ ಡಿಸೈನ್ ಕೇಳಿದ್ರೆ ವಿತ್ ಕ್ಲಾಸಸ್ ಆ ರೀತಿ ಕೊಡ್ತಾ ಇದ್ವಿ. ಬಟ್ ಅದು ಎಡಬಟ್ ಅಂದರೆ ಊಟ ಮಾಡಿರೋರಿಗೆ ಹೊಟ್ಟೆ ತುಂಬ ಊಟ ಆಗ್ತಂಗೆ ಆ ರೀತಿ, ಅಥವಾ ಒಂದೇ ವಿಷಯ ಓವರಾಗಿ ಕೊಟ್ಟಂಗೆ ಆ ರೀತಿ ಆಗ್ತಿತ್ತು. ಸ್ಟಾಪ್ ಮಾಡಿದ್ವಿ. ಏನಕ್ಕೆ ಅಂದರೆ ಎಲ್ಲ ಒಂದು ಕಡೆ ಕೆಲವು ಇನ್ಫಾರ್ಮೇಷನ್ಸ್ಗಳು ಎಕ್ಸೆಸ್ ಆಗ್ತವೆ, ಆಯಿತಾ. ಸೊ ದಯವಿಟ್ಟು ಟೈಮ್ ಸ್ಪೆಂಡ್ ಮಾಡಿ, ಟಾಪಿಕ್ಸ್ಗಳು ಡಿಸ್ಕಸ್ ಮಾಡಿ. ಬಿಸ್ನೆಸ್ ಅಂತಂದರೆ ಬಿಸ್ನೆಸ್ಸಲ್ಲಿ ನೀವು ಅಂದಂಗೆ ಒಂದೇ ಕೆಲಸ ಅಲ್ಲ. ಇವತ್ತು ನಾವು ಹೋಗ್ತೀನಿ, ನಾಳೆ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಆ ರೀತಿ ಅಲ್ಲ. ಈ ನಂಬರ್ ಒಂದು ಸಲ ಫೈನಲ್ ಮಾಡಿದ್ಮೇಲೆ ಲೈಫ್ ಲಾಂಗ್ ಅಂದರೆ ನಿಮ್ಮ ಬಿಸ್ನೆಸ್ ಇರೋವರೆಗೂ ನಂಬರ್ ಹಂಗೆ ಇರುತ್ತೆ ಅದು. ಸೊ ಅದರಿಂದ ನಿಮ್ಗೆ ಏನೋ ತಂದು ಕೊಡ್ತಾ ಇದೆ, ಆ ರೀತಿ ಅಲ್ಲ. ಬಿಸ್ನೆಸ್ಸಲ್ಲಿ ಬೇರೆಯವ್ರು ಇನ್ವಾಲ್ವ್ ಆಗ್ತಾರೆ. ಒಬ್ಬರೇ ಕೆಲಸ ಮಾಡೋಕ್ಕೂ ಹೋಗಲ್ಲ. ನೀವು ಒಂದು ಹೋಟೆಲ್ ಓಪನ್ ಮಾಡಿ ಒಬ್ಬರೇ ಮಾಡೋಕ್ಕಾಗಲ್ಲ, ಜೊತೆಲಿ 4 ಜನ ಇರ್ತಾರೆ. ಅವ್ರು ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರೋ 55 ಎನರ್ಜಿ ಮ್ಯಾನಿಫೆಸ್ಟ್ ಆಗುತ್ತೆ ಅಲ್ಲಿ. ನೀವು 55 ಯೂಸ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಇದು ಬರಲ್ಲ. ಕಂಫರ್ಟೇಬಲ್ ಆಗಿರೋ ಜನಗಳು ನಿಮ್ಮ ಹತ್ರ ಬರ್ತಾರೆ. ನೀವು ಅವ್ರ ಹತ್ರ ಕೆಲಸ ತೆಗಿಬೇಕಾದ್ರೂ ಅಷ್ಟೇ ಸ್ಟ್ರೇಟ್ ಫಾರ್ವರ್ಡ್ ಬೋಲ್ಡ್ ಅದೇ ರೀತಿ ಎಲ್ಲ ಬರಲ್ಲ, ಆಯಿತಾ. ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಗೇನೋ ಇಷ್ಟ ಆಯಿತು, ಅದನ್ನ ಯಾವ ರೀತಿ ಕನ್ವೆ ಮಾಡ್ತೀರಾ ಅಂದರೆ ಸಾಫ್ಟಾಗಿ, ಸ್ಮೂತಾಗಿ, ಒಂಥರ ನಿಮ್ಮ ಕಂಪ್ಲೀಟ್ ಬಿಹೇವಿಯರೇ ಚೇಂಜ್ ಆಗುತ್ತೆ ಇದರಲ್ಲಿ. ಇದರಿಂದ ನೀವು ಸೌಕಾರ ಆಗ್ಬಿಡ್ತೀರಾ. ಆ ರೀತಿ ಯಾವತ್ತೂ ಮಾತಾಡಿಲ್ಲ. ಆ ರೀತಿ ಏನಾದ್ರು ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಅದನ್ನು ತಲೆಗೆ ಹಾಕೋಬೇಡಿ. ನಂಬರ್ ನಿಮ್ಮ ಮೇಲೆ ಎಫೆಕ್ಟ್ ತರುತ್ತೆ, ಓವರಾಲ್ ಅಲ್ಲ, ಆಯಿತಾ. ಬಿಸ್ನೆಸ್ಗೆ ಉಪಯೋಗಿಸೋದು ಏನಕ್ಕೆ ಅಂದರೆ ಬಿಸ್ನೆಸ್ ನಂಬರ್ ತಿಳ್ಕೊಳ್ಳಿ. ಬಿಸ್ನೆಸ್ ಟ್ರಾನ್ಸಾಕ್ಷನ್ಸಲ್ಲಿ ಏನು ಮಾಡ್ತೀರಾ, ಯಾವುದೋ ವ್ಯಕ್ತಿ ನಿಮ್ದೇನೋ ಬಿಸ್ನೆಸ್ ಇತ್ತು, ನಾನು ನಿಮಗೆ ಕಾಲ್ ಮಾಡಿದ್ರೆ ನೀವು ಹೆಂಗಿದ್ರೆ ಏನು ಮಾಡ್ತೀರಾ ಕೇಳೋಕೆ ಫೋನ್ ಮಾಡಲ್ಲ. ನಿಮ್ಮಿಂದ ನನಗೆ ಏನೋ ಬೇಕು ಅದಕ್ಕೋಸ್ಕರ ಕಾಲ್ ಮಾಡ್ತೀನಿ. ಅಲ್ಲಿ ನಾವು ಏನು ಬಿಸ್ನೆಸ್ ಅಂದರೆ ನೀವೇನು ಕೊಡ್ತಿದ್ದೀರಾ ಅಥವಾ ನಿಮ್ಮದೇನು ಸರ್ವಿಸ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ವರ್ಕ್ಗೆ ಸಂಬಂಧಪಟ್ಟಂಥ ಸಪೋರ್ಟಿಂಗ್ ನಂಬರ್ಸ್ಗಳನ್ನ ಯೂಸ್ ಮಾಡಿ. ಅದೇ ಕಂಪನಿ ನಂಬರಲ್ಲಿ ಸೆಲೆಕ್ಟ್ ಮಾಡಬೇಕಾದ್ರೆ ಬರೋದು. ಅಲ್ಲಿ ಯಾರು ಫೋನ್ ಮಾಡಿ ನಿಮ್ಮನ್ನು ನೆನ್ಪಿಟ್ಕೊಳ್ಳಲ್ಲ, ಅಲ್ಲಿ ಕಂಪನಿ ಹೆಸರೇ ಮ್ಯಾನಿಫೆಸ್ಟ್ ಆಗೋದು. ಸೊ ಕಂಪನಿ ಹೆಸರು ಕರೆಕ್ಟಾಗಿ ಸೆಟ್ ಮಾಡ್ಕೋತೀರಾ ಬಿಸ್ನೆಸ್ ಮೇಲೆ, ಕಂಪ್ನಿ ನಂಬರ್ ಸೇಮ್ ತೊಗೋತೀರಾ ಬಿಸ್ನೆಸ್ ಮೇಲೆ. ಅದಾದಮೇಲೆ ಆ ಒಂದು ನಂಬರ್ ಏನಿರುತ್ತೆ ಅದು ನಿಮಗೆ ಟೋಟಲ್ಗೆ ಮ್ಯಾಚ್ ಆಗ್ತಾ ಇದೆ ಏನಿರುತ್ತೋ ನೋಡ್ತೀರಾ. ಬಿಸ್ನೆಸ್ ನಂಬರ್ಸೇ ಬೇರೆ, ಪರ್ಸ್ನಲ್ ನಂಬರ್ಸೇ ಬೇರೆ, ನೆನ್ಪಿಟ್ಕೊಳ್ಳಿ. ಟ್ರಾನ್ಸಾಕ್ಷನ್ಗೋಸ್ಕರ ಒಂದು ನಂಬರ್ ಇಡ್ತೀನಿ, ಶೇರ್ಸ್ಗೋಸ್ಕರ ಒಂದು ನಂಬರ್ ಇಡ್ತೀನಿ. ಏನಕ್ಕೆ 5 ಮಾಡ್ತಾ ಇರೋದು ಪ್ರಾಬ್ಲಮೇ ಅದು. ಅತಿಯಾದ ಯೋಚನೆ, ಅತಿಯಾದ ಚಿಂತನೆ, ಅತಿಯಾದ ಇದು ಏನೋ ಒಂದು ಅರ್ಥ ಆಯಿತು. 5 ಯೂಸ್ ಮಾಡೋದ್ರಿಂದ ಅದು ಇದು ಒಳ್ಳೇದು, 5 ಯೂಸ್ ಮಾಡಿದ್ರೆ ಒಳ್ಳೇದು, ಆ ರೀತಿ ಮಾಡೋದಲ್ಲ. 5ಇಂದ ನಿಮಗೆ ನೆಗೆಟಿವ್ ಎಫೆಕ್ಟ್ ಇಲ್ಲ ಅಷ್ಟೇ, ಬಟ್ 5ಇಂದ ಒಳ್ಳೆಯದು ಆ ರೀತಿ ಭ್ರಮೇಲಿ ಇರಬೇಡಿ. ಇದನ್ನು ನಾನು ಟ್ರೈ ಮಾಡಿದ್ದು, ಬಟ್ ಕ್ಲಾಸ್ದೇ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅಲ್ಲಿ ನನ್ನ ಕಮೆಂಟ್ ಬಂದಿತ್ತು. ಸಣ್ಣ ಈ ಥರ ಕಣ್ಣಿಗೆ ಕಾಣಿಸೋದು ನನಗೆ ಇನ್ಫಾರ್ಮ್ ಮಾಡಿ. ಈ ಥರ ಎಲ್ಲ ಕಣ್ಣಿಗೆ ಕಾಣಿಸಿರೋದು ನಾವು ಡಿಸ್ಕಸ್ ಮಾಡೋಣ. ಏನಕ್ಕೆ ಯೂಟ್ಯೂಬಲ್ಲಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅದು. ಫ್ಯೂಚರಲ್ಲಿ ಯಾರಿಗಾರು ಹೆಲ್ಪ್ ಆಗುತ್ತದು, ಇವತ್ತು ಇಮಿಡಿಯೇಟಾಗಿ ಯಾರು ಹೆಲ್ಪ್ ಆಗಿಲ್ಲ ಅಂದರೆ ನಿಮ್ಗಳಿಗೆ ಅದು ಕ್ಲಾರಿಟಿ ಸಿಗಲಿ ಅಂತ. ಕಮೆಂಟ್ಸ್ ಆಗಿರ್ಬೋದು, ಇದಾಗಿರ್ಬೋದು, ಇದು ಮಾಡಿ. ಬಿಸ್ನೆಸ್ ಹೇಳ್ತಿದ್ದೀನಿ ನೆನ್ಪಿಟ್ಕೊಳ್ಳಿ. ನೇಚರ್ ಆಫ್ ಬಿಸ್ನೆಸ್ ಏನು ಮಾಡ್ತಿದ್ದೀರಾ ಅದು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ಗೆ ಸರಿ ಬರುತ್ತಾ. ಅದಾದಮೇಲೆ ಬಿಸ್ನೆಸ್ ಕೈ ಹಾಕ್ತೀರಾ, ಆದಮೇಲೆ ಬಿಸ್ನೆಸ್ ಹೆಸರು ಸೆಲೆಕ್ಟ್ ಮಾಡ್ತೀರಾ, ಅದಾದಮೇಲೆ ನಂಬರ್ ಸೆಲೆಕ್ಟ್ ಮಾಡ್ತೀರಾ, ಆಯಿತಾ. GST ನಂಬರ್ ನೀವು ಹೇಳ್ದಂಗೆ ನಿಮ್ಗೆ ಕೇಳ್ದಂಗೆಲ್ಲ ಬರಲ್ಲ.
ಯಾವತ್ತು ಸ್ಟಾರ್ಟ್ ಮಾಡ್ಬೇಕು ಅದನ್ನು ನೋಡ್ತೀರಾ, ಯಾವ ಟೈಮಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅದನ್ನು ನೋಡ್ತೀರಾ. ಸೊ ಆ ಮಾಡ್ತಾರೆ ಬಿಸ್ನೆಸ್ ನಿಮಗೆ ಸರಿ ಇದೆಯಾ ಅದು ನೋಡ್ಕೊಂಡು ಆದಮೇಲೆ ಇದನ್ನು ಉಪಯೋಗಿಸೋದು. ಇದನ್ನು ಉಪಯೋಗಿಸೋದ್ರಿಂದ ಬಿಸ್ನೆಸ್ ಸರಿಯಾಗುತ್ತೆ ಅಂತಂದರೆ ಸ್ವಲ್ಪ ದಿನ ಆದಮೇಲೆ ಖುಷಿ ಸಿಗ್ತಿಲ್ಲ ಆ ರೀತಿ. ಏನಕ್ಕೆಂದರೆ ರಾಂಗ್ ನಂಬರ್ ಇತ್ತು, ಚೆನ್ನಾಗಿರೋ ನಂಬರನ್ನು ಸೆಲೆಕ್ಟ್ ಮಾಡಿದ್ರಿ, ಇದ್ರದ್ದೇನೋ ರಿಸಲ್ಟ್ ಬರಬೇಕಲ್ವ, ಆ ರಿಸಲ್ಟ್ ಬರುತ್ತೆ. ಬಟ್ ನಂಬರಿಂದ ಸಕ್ಸಸ್ಫುಲ್ ಆಗಿದೆ ಅಂದರೆ ದೊಡ್ಡ ಕಂಪ್ನಿಗಳ ಕಂಪ್ನಿ ನಂಬರ್ಸ್ಗಳು ನೋಡಿ 8, 9 ಜಾಸ್ತಿ ಕಾಣಿಸುತ್ತೆ, ಈ ನಂಬರ್ಸ್ಗಳು ಕಾಣಿಸಲ್ಲ. ಯಾವುದಾದ್ರು ದೊಡ್ಡ ಕಂಪ್ನಿಗಳು ನೋಡಿ, ಲ್ಯಾಂಡ್ಲೈನ್ ಆ ಥರ ಹುಡುಕ್ ನೋಡಿ, ಅಥವಾ ಹೆಲ್ಪ್ಲೈನ್ ನಂಬರ್ಸ್ಗಳು ನೋಡಿ 4, 5, 8 ಇದು ಜಾಸ್ತಿ ಮ್ಯಾನಿಫೆಸ್ಟ್ ಆಗಿರುತ್ತೆ ಬೇರೆ ನಂಬರ್ಗಿಂತ. ಸೊ ಈ ರೀತಿ ಓಪನ್ ಆಗಿರಿ, ನ್ಯಾರೋ ಮೈಂಡೆಡ್ ಆಗಬೇಡಿ. ಯಾಕಂದರೆ ನೀವು ಮಾತ್ರ ಆಯಿತಾ ಕೇಳೋರು. ಈಗ ನೀವುಗಳೇನಿದ್ರೆ ನೀವು ನನಗೆ ಕೇಳೋರು, ಹೇಳಿದ್ದನ್ನು ಕೇಳಬೇಕು, ಅಥವಾ ಈಗ ನನಗೆ ಹೇಳೋದನ್ನ ಕಾಯ್ತಾ ಇರ್ತೀರ ಆ ರೀತಿ. ಬಟ್ ಇದನ್ನು ನಾನು ಕೂಡ ಜನರಲೈಸ್ ಮಾಡೋಕ್ಕಾಗಲ್ಲ, ಈ ಐಡಿಯಾನ ಸರಿ ತಪ್ಪು ಆ ರೀತಿ ಹೇಳೋಕ್ಕಾಗಲ್ಲ. ಯೂಟ್ಯೂಬ್ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್, ಅದು ಜನ ನೋಡ್ತಾರೆ, ಅವ್ರ ಅನುಭವ ಶೇರ್ ಮಾಡ್ತಾರೆ, ಇದು ಇಷ್ಟ ಆದರೆ ಕೇಳ್ತಾರೆ, ಬೇಜಾರಾದರೆ ಅಷ್ಟೇ, ನಾಳೆ ನಾಳೆದಿಂದ ನೋಡಲ್ಲ. ನಿಮ್ದೇನಾಗುತ್ತೆ, ನಿಮ್ದು ಆ ರೀತಿ ಇರೋಲ್ಲ. ನೀವು ಇದು ಹೇಳಿದಾಗ ತಗೊಂಡು ಇದ್ರ ಮೇಲೆ ಇನ್ನೂ ಈಗ ಕ್ವಶನ್ಸ್ಗಳು ಜಾಸ್ತಿ ಆಗ್ತವೆ. ಇಷ್ಟು ಇನ್ಫಾರ್ಮೇಷನ್ಸ್ ಯಾಕೆ ಮಾತಾಡ್ತೀವಿ ಸಣ್ಣ ವಿಷಯಕ್ಕೆ ಅಂದರೆ, ಮಾತಾಡಬೇಕು ಅಂತಲ್ಲ, ಇಷ್ಟೊಂದು ವಿಷಯಗಳು ಕೊಟ್ಟಾಗ ಕ್ವಶನ್ಸ್ ಕೇಳ್ತೀರಾ, ಆ ಕ್ವಶನ್ಸ್ ಇಂಪಾರ್ಟೆಂಟ್, ಟಾಪಿಕ್ ಅಲ್ಲ. ಇನ್ನೂ 1 hour ಮಾತಾಡೋದು ಯೂಸ್ ಇರಲ್ಲ, ಬೋರ್ ಹೊಡೆದು ಬಿಡುತ್ತೆ. ಬಟ್ ಆ ಕ್ವಶನ್ಸ್ಗಳು ಏನು ಕೇಳ್ತೀರಾ ಅದು ಬೇರೆ ವಿಷಯಗಳಿಗೆ ಸಹಾಯ ಆಗುತ್ತೆ ಅಂತ, ಆಯಿತಾ. ಅದರಿಂದ ನೀವು ಇದು ಮಾಡ್ಕೋಬೇಡಿ. ಏನಕ್ಕೆಂದರೆ ಕೆಲವನ್ನ ಪಬ್ಲಿಕ್ಕಾಗಿ ಅಪ್ಲೋಡ್ ಮಾಡ್ತೀನಿ, ಮಿಕ್ಕಿದ್ದೆಲ್ಲ ನಮ್ಮದೇ. ಈಗ 77 ಕೇಳಿರಿ, 77 ಅಮೌಂಟ್ನ ಹೇಳಿದ್ನಲ್ಲ, 77 ಅಮೌಂಟ್ ಬಂದಿರೋದನ್ನ ತೋರಿಸಿದ್ದೀನಿ, ನೋಡಿದ್ದೀನಿ ನಾನು. ಬಟ್ ಪರ್ಸ್ನಲಾಗಿ ಎಷ್ಟು ಖುಷಿಯಾಗಿರ್ತಾರೆ, ಎಷ್ಟು ಸಾಫ್ಟ್ ಆಗ್ತಾರೆ ವ್ಯಕ್ತಿ, ಐಡಿಯಾಸು ಕೊಡಲ್ಲ, ಓಪನ್ ಅಪ್ ಆಗಲ್ಲ, ಏನೂ ಇಲ್ಲ, ಸೀಕ್ರೆಟ್ಸ್ ಅಂದರೆ ಸೀಕ್ರೆಟ್ಸ್, ಸುಮ್ಮನೆ ಲೆಕ್ಕ ಹಾಕ್ತಾನೆ ಇರ್ತಾರೆ. ಕೊನೆಗೆ ಹೋಗ್ಬಿಟ್ಟು ಹತ್ರದವ್ರವ್ರು ಮೋಸ ಆಗ್ತಾರೆ. ಇದೆಲ್ಲ ನಾವು ಮಾತಾಡಿದ್ವಿ ಅಲ್ವಾ, ಅದೆಲ್ಲ ನನ್ನ ವೀಡಿಯೋಸ್ಗಳಲ್ಲಿ 1 ನಿಮಿಷ ವೀಡಿಯೋಸಲ್ಲೆಲ್ಲ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅದೇನಕ್ಕೆ ಆ ರೀತಿ ಆಗುತ್ತೆ, ಏನಾಗ್ತಾ ಇದೆ, ಅದು ಟೋಟಲ್ ಏನು ಬಂತು, ಪುನಃ ಸಿಂಗಲ್ ಡಿಜಿಟ್ ಟೋಟಲ್ ಏನು ಬಂತು, ಯಾವ ಜಾಗದಲ್ಲಿ ಬಂದರೆ ಏನಾಗುತ್ತೆ, ಇವೆಲ್ಲ ಮಾತಾಡಿದ್ವಿ ಅಲ್ವಾ. ಅದೇ ರೀತಿ ಟಾಪಿಕ್ಸ್ಗಳು ಜಾಸ್ತಿ ಇರುತ್ತೆ, ಓಕೆನಾ. ಸೊ ಇದು ಎಂಡ್ ಆಗಲ್ಲ. ರೆಕಾರ್ಡಿಂಗ್ ನೋಡ್ತಿರೋ, ರೆಕಾರ್ಡಿಂಗಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ಸ್ ಡಿಸ್ಕಸ್ ಆಗಿರೋ ಸಿಗುತ್ತೆ. ಕೆಲವೇ ರೀತಿ ಡಿಸ್ಕಸ್ ಮಾಡಬೇಕಾದ್ರೆ ಡಿಸ್ಕಸ್ ಆಗ್ತಿತ್ತು. ಬಟ್ ನಾನು ಹೇಳಿದ್ನಲ್ಲ, ಏಪ್ರಿಲ್ ಮಂತ್ ಸ್ವಲ್ಪ ಈ ಇಯರ್ ಎಂಡ್, ಫೈನಾನ್ಷಿಯಲ್ ಇಯರ್ ಎಂಡಲ್ಲಿ ಈ ಮಂತ್ ನೆಕ್ಸ್ಟ್ ಮಂತ್ ಸ್ವಲ್ಪ ಹಿಂಸೆನೆ. ಅದರಿಂದನೇ ಕ್ಲಾಸಸ್ಸು ಪ್ರಾಮಿಸ್ ಮಾಡಿ ಪ್ರಾಬ್ಲಮ್ ಆಗ್ತದೆ ಅಂದ್ಬಿಟ್ಟು ರೆಕಾರ್ಡಿಂಗ್ಸಲ್ಲಿ ಎಲ್ಲ ಇನ್ಫಾರ್ಮೇಷನ್ಸ್ನ ಒಂದೇ ಸಲ ಡಂಪ್ ಮಾಡಿ ಕೂತ್ಕೊಂಡು ನೋಡಿ ನೀವು ಅಂತ. ಅಂದರೆ 8 ರಿಂದ 10 ಗಂಟೆ ಅದು ಟಾಪಿಕ್ ಇವೆ, ರೆಗ್ಯುಲರ್ ಡಿಸ್ಕಷನ್ಸ್ ವೀಕ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ, ಅಲ್ಲಿ ಈ ಟಾಪಿಕ್ ಹಾಕ್ತೀನಿ. ಆ್ಯಂಡ್ ಯಾರು ಯೂಟ್ಯೂಬಲ್ಲಿ ಏನಾದ್ರು ಕೊನೆಯವರೆಗೂ ಈ ವಿಡಿಯೋ ನೋಡಿದ್ದೀರಾ ಅಂತಂದರೆ, ಒಂದು ಸಣ್ಣ ಟಾಪಿಕ್ ತೊಗೊಂಡು ಮಾತಾಡಿದ್ವಿ ಅಷ್ಟೇ, ಒಂದು ಚಿಕ್ಕ ಟಾಪಿಕ್ ತೊಗೊಂಡ್ವಿ ಮಾತಾಡಿದ್ವಿ. 5ನೇ ನಂಬರಲ್ಲಿ ಯಾವ್ಯಾವ ಕಾಂಬಿನೇಷನ್ ಬರುತ್ತೆ, ಅದರಲ್ಲಿ ಬೇರೆ ಯಾವುದ್ರ ಮೇಲೂ ಯಾರಿಗೂ ಸೆಂಟಿಮೆಂಟ್ ಇಲ್ಲ, ಆಯಿತಾ. ಏನಕ್ಕೆ ಅದು ಇದು ಅಂತ 3555 ನನಗೆ ಗೊತ್ತಿದ್ದು 55 ಮಾತಾಡ್ತಾರೆ ಅಂತ ಫಸ್ಟು ಹೇಳಿದ್ದೆ. 55 ಬಗ್ಗೆ ಎಲ್ಲರೂ ಮಾತಾಡ್ತಾರೆ. 35 ಆ್ಯಂಡ್ 85 3 ನಂಬರ್ ಮಾತಾಡೋದು ಬಿಟ್ಟು ಬೇರೆದು ಯಾರೂ ಮಾತಾಡಲ್ಲ. ಏನಕ್ಕೆ ಟೋಟಲ್ ಸೆಟ್ ಮಾಡೋಕ್ಕಾಗಲ್ಲ, ಕಮ್ಮಿ ತಗೊಂಡ್ರೆ ಅಂದರೆ ನೀವು ಟೋಟಲ್ ಸೆಟ್ ಮಾಡೋಕ್ಕಾಗಲ್ಲ. ಇದನ್ನು ಯಾರೂ ಕೇಳಲ್ಲ. ನಿಮಗೆ ಗೊತ್ತಿರಬೇಕು, ಅದರ ವ್ಯಕ್ತಿ ನಂಬರ್ ಕೊಟ್ಟಾಗ ಅಥವಾ ಆ ನಂಬರ್ ಕ್ಯಾರಿ ಮಾಡ್ತಿದ್ದಾಗ ಅವ್ರು ನಿಮಗೆ ಪ್ರಿಡಿಕ್ಷನ್ಸ್ ಕೇಳಿದಾಗ ನಿಮಗೆ ಐಡಿಯಾ ಇರಬೇಕು, ಆಯಿತಾ. ಆ್ಯಂಡ್ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಯೂಟ್ಯೂಬ್ನ ತಂದು ಇಲ್ಲಿ ಮಿಕ್ಸ್ ಮಾಡಿ, ಇಲ್ಲಿ ತೆಗ್ದು ಅಲ್ಲಿ ಮಿಕ್ಸ್ ಮಾಡಿ, ಅಂಥದ್ದು ಇಲ್ಲಿ ಮಿಕ್ಸ್ ಮಾಡಿ ಆ ರೀತಿ ಮಾಡ್ತಾ ಹೋಗೋದು ಬೇಡ. ಕೆಲವು ಇನ್ಫಾರ್ಮೇಷನ್ ಪಬ್ಲಿಕ್ ಮಾಡ್ತೀನಿ. ಏನಕ್ಕೆ ಅಂದರೆ ನೀವು ಟೈಮ್ ಕೊಟ್ಟು ನಿಮ್ಮ ಹಣ ಕೊಟ್ಟು ಇದನ್ನು ಕೇಳ್ತಾ ಇರ್ತೀರ. ಕೆಲವೇನಾಗ್ತದೆ, ಕೆಲವು ಇದು ಮಾಡೋಣ. ಆ್ಯಂಡ್ ಯಾವುದೇ ಕಣ್ಣಿಗೆ ರೀತಿ ಕಾಣಿಸಿರೋ ಟಾಪಿಕ್ಗಳು ಇದು ಮಾಡಿ ಪರ್ಸ್ನಲಾಗಿ ನಾನು ಟಾರ್ಗೆಟ್ ಯಾರಿಗೂ ಮಾಡಲ್ಲ. ಸೊ ಪರ್ಸ್ನಲಾಗಿ ಅವ್ರು ಆ ರೀತಿ ಹೇಳಿದ್ರು, ಇವ್ರು ರೀತಿ ಹೇಳಿದ್ರು ಅಂತಂದರೆ ಎಲ್ಲದರಲ್ಲೂ ರಾಂಗ್ಸ್ ಇವೆ, ತುಂಬ ರಾಂಗ್ಗಳಿವೆ. ಏನಕ್ಕೆ ತಪ್ಪು, ಏನಕ್ಕೆ ವರ್ಕ್ ಆಗಲ್ಲ ಅಂತ. ಯಾವುದೋ ಒಂದು ಇದು ಕೆಲಸ ಮಾಡ್ತಿಲ್ಲ ಅಂತಂದರೆ ಅದು ಐಡಿಯಾ ಇರುತ್ತಲ್ವ. ಉದಾಹರಣೆಗೆ ವೆಹಿಕಲ್ಗಳ ವಿಷಯಗಳೇ ತೊಗೊಳ್ಳಿ. ಒಂದು ಮೊಪೆಡ್ ತೊಗೊಂಡು ನೀವು ಊರು ಸುತ್ತಕ್ಕಾಗಲ್ಲ. ಬಟ್ ಸಿಟಿ ಒಳಗಡೆ ಅದರಷ್ಟು ಕನ್ವೀನಿಯೆಂಟ್ ಯಾವುದೂ ಇರೋಲ್ಲ ಲಗೇಜ್ ಕ್ಯಾರಿ ಮಾಡೋದಕ್ಕೆ. ಸೊ ಅದರದ್ದೊಂದು ಪರ್ಪಸ್ ಇರುತ್ತೆ. ಅದೇ ರೀತಿ ನಂಬರ್ಗಳು ಕೂಡ. 5ನೇ ನಂಬರ್ ಯಾವ ಗ್ರಹ ಆದರೂ ಹಾಕ್ಬೋದಾಗಿತ್ತು, ಬುಧ ಗ್ರಹನೇ ಯಾಕೆ ಅಂತ ಈ ಥರ ಟಾಪಿಕ್ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಕನ್ಫ್ಯೂಸ್ ಆಗ್ತೀರಾ. ಬೇರೆ ಯಾವ್ದಾದ್ರು ಹಾಕ್ಬೋದಾಗಿತ್ತಲ್ಲ, ಬುಧ ಗ್ರಹನೇ ಯಾಕೆ, ಮರ್ಕ್ಯೂರಿನೇ ಯಾಕೆ, ಅದಕ್ಕೆ ಇದೇ ಗುಣ ಯಾಕೆ ಅಂದರೆ ಕೆಲವರು ಗ್ರಾಫಾಲಜಿ ಟಾಪಿಕಲ್ಲಿ ಸ್ಟಾರ್ಟ್ ಮಾಡ್ತೀರಾ. 5ನೇ ನಂಬರ್ ಈ ರೀತಿ ಇರುತ್ತೆ, ಅದು ನೇಚರ್ ಈ ರೀತಿ ಇರುತ್ತೆ, ಹಂಗಿರುತ್ತೆ, ಹಿಂಗಿರುತ್ತೆ, ಕಮ್ಯುನಿಕೇಷನ್ ಕೊಡುತ್ತೆ, ಫಾಸ್ಟ್ ಇರ್ತಾರೆ ಅಂತ. ಬಟ್ ಡ್ಯುಯಲ್ ನೇಚರ್ನ ಕೂಡ ಕೊಡುತ್ತದು. ಮುಂದೆ ಒಂದು ಆ ರೀತಿ ಇರ್ತಾರೆ, ಪ್ರಾಫಿಟ್ ನೋಡ್ತಾರೆ, ಜನಗಳಿಗೆ ಬಿಟ್ಟು ಅಡ್ವೈಸ್ ಕೊಡ್ತಾರೆ, ಕೆಲಸಗಳಾಗಲ್ಲ, ಅಡ್ವೈಸ್ಗಳು ಕೊಟ್ಟಷ್ಟು ಚೇಂಜಸ್ ಇದು ಮಾಡ್ತಾರೆ, ಬೇರೆಯವರನ್ನ ಅವ್ರ ಐಡಿಯಾಲಜಿಲಿ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಅಥವಾ ತಲೆ ತುಂಬಕ್ಕೆ ಟ್ರೈ ಮಾಡ್ತಾರೆ, ಅವ್ರದ್ದೇ ವೇಯಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಕೆಲಸ ಮಾಡ್ತಾರೆ, ಸಿಗಾಕೋತಾರೆ. ಈ ರೀತಿ ಸುಮಾರು ಬರ್ತದೆ. ಬಟ್ ಅವೆಲ್ಲ ಹೇಳಿದ್ದೀನಿ ನಾನು,
ಕ್ಲಾಸಲ್ಲಿ ನೀವು ಡಿಸ್ಕಸ್ ಮಾಡಿದ್ದೀನಿ. ಈ ಡಿಸ್ಕಷನ್ಸ್ ಏನಿತ್ತು ಅಥವಾ ಇದು ಟಾಪಿಕ್ ಏನು ಮಾತಾಡ್ತಾ ಇದ್ದೀವಿ, ಇದರಲ್ಲಿ 5 ಇಂದ ಬಿಸ್ನೆಸ್ ಅನ್ನೋಕ್ಕಿಂತ ಆ ಬಿಸ್ನೆಸ್ ಅನ್ನೋ ಪದ ಏನಿದೆ ಅದನ್ನು ತಿಳ್ಕೊಳ್ಳಿ ಫಸ್ಟು. ಬಿಸ್ನೆಸ್ ಅಂದರೆ ಏನು, ವ್ಯಾಪಾರ ಅಂತಂದರೆ ಏನು. ಓಪನ್ ಮಾಡಿದ್ವಿ, ಒಂದು ಶಾಪ್ ಓಪನ್ ಮಾಡಿದ್ವಿ, ಕೂತ್ಕೊಂಡ್ವಿ ಅಷ್ಟೇ ಅಲ್ಲ. ಜನಗಳನ್ನ ಹೆಂಗೆ ಕರಿತೀರಾ, ಜನಗಳು ಹೆಂಗೆ ಇನ್ವೈಟ್ ಮಾಡ್ತೀರಾ, ಜನಗಳು ಇದು ಮಾಡ್ತೀರಾ. ಒಂದು ನಂಬರ್ ದೊಡ್ಡದಾಗಿ ಹಾಕ್ಸಿದ್ರೆ ನೀವು ಹೆಸರೇ ಹಾಕ್ಬೇಡಿ, ಕರೆ ಕಂಪ್ನಿ ಹೆಸರೇ ಹಾಕ್ಬೇಡಿ, ನಿಮ್ಮ ಮೊಬೈಲ್ ನಂಬರೇ ದೊಡ್ಡದಾಗಿ ಹಾಕಿ ಅದರಿಂದ ಟ್ರೈ ಮಾಡಿ ನೋಡೋಣ. ಸೊ ಬಿಸ್ನೆಸ್ ಹೋರ್ಡಿಂಗಲ್ಲಿ ಬಿಸ್ನೆಸ್ ನೇಮ್ಸಲ್ಲೇ ಬೇರೆ ರೀತಿ ಬರುತ್ತೆ, ಇದರಲ್ಲೇ ಬೇರೆ ರೀತಿ ಇರುತ್ತೆ, ನಂಬರ್ಸೇ ಬೇರೆ ರೀತಿ ಇರುತ್ತೆ. ನಂಬರ್ನ ಎದುರುಗಡೆ ವ್ಯಕ್ತಿ ಸೇವ್ ಮಾಡೋದು, ಬಿಸ್ನೆಸ್ ಹೆಸರು ಕಾಣಿಸ್ತಾರೆ, ಬಿಸ್ನೆಸ್ ಹೆಸರಲ್ಲಿ ಸೇವ್ ಮಾಡ್ತಾರೆ, ಪರ್ಸನಲ್ ಕಾಣಿಸ್ತಾರೆ, ನಿಮ್ಮ ಹೆಸರಲ್ಲಿ ಸೇವ್ ಮಾಡ್ತಾರೆ. ಇದೆಲ್ಲನೂ ನೋಡಬೇಕು. ಅದಾದಮೇಲೆ ನ್ಯೂಮರಾಲಜಿ, ಆಸ್ಟ್ರಾಲಜಿ ಎಲ್ಲ ಕೆಲಸ ಮಾಡೋದು. ಯಾವ ವಸ್ತು ನಿಮ್ಮ ಹತ್ರ ಇದೆ ಅದು ನಿಮ್ಗೆ ಯಾವ ರೀತಿ ಕೆಲಸ ಮಾಡ್ತಿದೆ ಇದನ್ನು ಕಲ್ತ್ರಿ ಅಂತಂದರೆ ಮಿಕ್ಕಿದ್ರೆ ನೀವೇ ಕಲಿತೀರ. ಆ ರೀತಿ ಇದು ಮಾಡಿ ಆ್ಯಂಡ್ ಓಪನ್ ಅಪ್ ಆಗಿರಿ. ಅಂದರೆ ಯಾರು ಇದನ್ನು ಕಮೆಂಟ್ ಮಾಡಿದರೆ ತುಂಬ ಥ್ಯಾಂಕ್ಸ್. ಏನಕ್ಕೆಂದರೆ ಕೆಲವು ತುಂಬ ಜನರಲೈಸ್ ಮಾಡಿರೋಂಥ ಟಾಪಿಕ್ ಇದು. ಇದನ್ನು ಉಪಯೋಗಿಸೋದ್ರಿಂದ ಒಳ್ಳೇದು, ಇದ್ರ ಉಪಯೋಗಿಸಿದ ಥರ ಆಗಲ್ಲ, ಇದ್ರ ಉಪಯೋಗಿಸಿದ ಕೆಟ್ಟದೇನಾಗಲ್ಲ, ಇದ್ರ ಉಪಯೋಗಿಸೋದ್ರಿಂದ ಒಳ್ಳೇದಾಗುತ್ತೆ. ಆ ರೀತಿ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ನಾವೇನು ಟ್ರೈ ಮಾಡ್ತಿದ್ದೀವಿ ಅಂದರೆ ಏನೋ ವಸ್ತು ಉಪಯೋಗಿಸಿದಾಗ ಅದು ಕೆಲವ್ರಿಗೆ ಬೇರೆ ಬೇರೆ ಥರ ರಿಯಾಕ್ಷನ್ ಕೊಡುತ್ತೆ, ಎಲ್ರಿಗೂ ಸೇಮ್ ರಿಸಲ್ಟ್ ಕೊಡೋಲ್ಲ. ಆಯಿತಾ? ನಿಮ್ಮ ಯೋಚನೆ, ನಿಮ್ಮ ಥಾಟ್ಸ್, ನಿಮ್ಮ ಏಜು, ನಿಮ್ಮ ಟೈಮು, ಇರೋ ಜಾಗ ಪ್ರತಿಯೊಂದು ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಒಂದು ಏನೋ ವಸ್ತು ಉಪಯೋಗಿಸ್ಬೇಕಾದ್ರೆ ಅದು ಡಿಫ್ರೆಂಟ್ ಯುನೀಕ್ ವೇ ಆಗಿರುತ್ತೆ. ಏನಂದರೆ ನೀವು ಚೆನ್ನಾಗಿರೋವಂತಹ ಈಗ ಇದರಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲ, ಲೈಕ್ ಇದೆ ಅಂದ್ಕೊಳ್ಳಿ, ಶಾಪಿಂಗ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಶಾಪಿಂಗ್ ಎಲ್ಲ ಮಾಡಿದಾಗ ಒಳ್ಳೊಳ್ಳೆ ಈಗ ಬ್ರ್ಯಾಂಡ್ಗಳಲ್ಲಿ ಶಾಪಿಂಗ್ ಮಾಡಿದ್ರೆ ಡಿಸೈನ್ಸ್ ಎಲ್ಲ ಮಿನಿಮಮ್ 4 to 6 ಡಿಸೈನ್ಸ್ ಇರ್ತಾವೆ. ಆಯಿತಾ? ಅದೇ ಡಿಸೈನ್ಸ್ ಇರ್ತವೆ, ಎಲ್ಲರೂ ಯೂಸ್ ಮಾಡ್ತೀರಾ. ಬಟ್ ಎಲ್ಲರಿಗೂ ಸೆಲೆಕ್ಟ್ ಆಗಲ್ಲ, ಎಲ್ರಿಗೂ ಎಲ್ಲ ರೀತಿ ಬಟ್ಟೆಗಳು ಅಡ್ಜಸ್ಟ್ ಆಗಲ್ಲ. ಆಯಿತಾ? ಯಾವ್ದಾದ್ರು ನೀವು ಶಾಪಿಂಗ್ ಮಾಡಿದಾಗ ದೊಡ್ಡ ಬ್ರ್ಯಾಂಡ್ ಆಗಲಿ ಅಥವಾ ಯಾವ್ದಾದ್ರು ಸರಿ ಅಥವಾ ನಾರ್ಮಲ್ ಇದ್ದಾರು ಯಾವ್ದಾರಲ್ಲೂ ಸರಿ, ಒಂದಷ್ಟು ಟೈಮಲ್ಲಿ ಒಂದಷ್ಟು ಫ್ಯಾಷನ್ ಒಂದು ಡಿಸೈನ್ಸ್ಗಳು ಅಪ್ಡೇಟ್ ಮಾಡಿ ಬಿಟ್ಟಿರ್ತಾರೆ. ನ್ಯೂ ಅರೈವಲ್ಸಲ್ಲಿ ಇದು ಮಾಡ್ತಾರೆ, ಆಫರ್ ಕೊಟ್ಟು ಕ್ಲೋಸ್ ಮಾಡ್ತಾರೆ. ಸೊ ಯಾವುದೋ ಒಂದು ಟೈಮಲ್ಲಿ ನಿಮ್ಗೆ ಯಾವುದೋ ಒಂದು ಕ್ಲಾತ್ ಸಿಕ್ತು, ಅಲ್ಲಿ ನಿಮಗೆ ಆಯ್ಕೆ ಇರಲ್ಲ. ನಾವು ಡಿಸೈಡ್ ಮಾಡಿರ್ತಾರೆ, ನಿಮ್ಗೆ ಅದು ಇಷ್ಟ ಆಯಿತು, ನೀವು ತೊಗೊಬಂದು ಯೂಸ್ ಮಾಡಿರಿ. ಸೊ ಡಿಸೈಡ್ ಏನು ಮಾಡಿದ್ರು ಸೇಲ್ ಮಾಡೋ ವ್ಯಕ್ತಿ, ಅದು ನಿಮ್ಗೆ ಇಷ್ಟ ಆಗೋ ರೀತಿ ಅವರು ವರ್ಕ್ ಮಾಡಿರ್ತಾರ ಏನು ಎತ್ತ, ಆ ಒಂದು ಸೆಗ್ಮೆಂಟೇ ಬೇರೆ. ಅಂದರೆ ರಿಸರ್ಚ್ ಮೇಲೆ ನಿಂತಿರೋಂತಹ ವ್ಯಕ್ತಿಗಳೇ ಬೇರೆ. ನಾವೇನು ಮಾಡ್ತೀವಿ ಅಂದರೆ ನಮಗೆ ಏನು ಹಿಂದೆ ಏನಿತ್ತು, ಕ್ಲಾತ್ ಏನೋ ಮಣ್ಣು ಮಸಿ ಏನೋ ಗೊತ್ತಿರಲ್ಲ, ಆ ಪ್ಲೇಸ್ಗೆ ಹೋದ್ವಿ, ಪ್ರೆಸೆಂಟೇಷನ್ ಚೆನ್ನಾಗಿತ್ತು, ನಾವು ಬಂದ್ವಿ. ಈ ಥರದ್ರಲ್ಲೂ ಕೂಡ ಬಿಸ್ನೆಸ್ಗಳು ಮಾಡ್ತಾರೆ. ಪ್ರೆಸೆಂಟೇಷನ್ ಚೆನ್ನಾಗಿರೋ, ಸ್ಕಿಲ್ ಚೆನ್ನಾಗಿತ್ತು ಅಂದರೆ 55 ಅದೊಂದೇ ಜಾಗದಲ್ಲಿ ಹೆಲ್ಪ್ ಮಾಡೋದು. ನಾನು ನೋಡಿರೋ ಪ್ರಕಾರ 55 ಅದೊಂದರಲ್ಲಿ ಹೆಲ್ಪ್ ಮಾಡೋದು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗುತ್ತೆ. ಡಿಸಿಷನ್ಸ್ಗಳನ್ನ ನೋಡ್ಕೊಳ್ಳಿ. 5 ಕಾಂಬಿನೇಷನ್ಸ್ ಏನಿರುತ್ತೆ ಅದೇ ರೀತಿ ನೋಡಿ. ಅದು ನಿಮಗೆ ಬೇರೆ ಏನು ಎಕ್ಸ್ಟ್ರಾಡಿನರಿ ಅಂತ ಏನೂ ತರಲ್ಲ. ಇನ್ಫ್ಯಾಕ್ಟ್ 55 1 ಬರುತ್ತೆ. ಬಿಸ್ನೆಸ್ ನಿಮ್ಗೆ ಅನ್ನಿಸ್ಬೋದು ಅಷ್ಟೇ ಬಿಸ್ನೆಸ್ ಸಪೋರ್ಟ್ ಮಾಡುತ್ತೆ ಅಂತ. 55ನಲ್ಲಿ ಅಬ್ಸ್ಟ್ಯಾಕಲ್ಸ್ಗಳು ಕ್ಲಿಯರ್ ಆಗ್ತವೆ ಅಂತ ಒಂದು ನಂಬಿಕೆ ಇದೆ. ಏನಾದ್ರು ಅಡೆತಡೆಗಳಿದ್ರೆ ಕ್ಲಿಯರ್ ಆಗ್ತದೆ ಅಂತ ಆ ರೀತಿ ಪ್ರಮೋಟ್ ಮಾಡಿದ್ದಾರೆ ನಂಬರ್ನ. ಫುಲ್ ಇನ್ಫಾರ್ಮೇಷನ್ಸ್ ಇಲ್ಲ ಅಂದ್ರೂ ಆ ರೀತಿ ಪ್ರಮೋಟ್ ಮಾಡಿದ್ದಾರೆ ಇನ್ನು ಆ ನಂಬರ್ನ. ಆದರೆ ಅದು ಅಷ್ಟನ್ನೇ ತರಲ್ಲ. ನಿಮಗೆ ಸಮಸ್ಯೆಗಳು ಬಗೆಹರಿಸ್ಬಿಡುತ್ತೆ ಅಂದರೆ ನಿಮಗೆ ಕಷ್ಟನೇ ಗೊತ್ತಿಲ್ಲ ಅಂತಂದರೆ ನಿಮಗೆ ಬೆಲೆ ಏನು ಗೊತ್ತಾಗ್ತದೆ. ಸೊ ಅದು ಕೂಡ ತಪ್ಪೆ. ಆಯಿತಾ? ಏನೇ ಮಾಡು ಏನೇ ಬಿಡು, ಸರಿ ತಪ್ಪು ಎರಡೂ ಇರುತ್ತೆ. ತಪ್ಪುಗಳ ಬಗ್ಗೆ ನಾನು ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸರಿ ಬಗ್ಗೆ ಆಲ್ರೆಡಿ ಇನ್ಫಾರ್ಮೇಷನ್ಸ್ಗಳು ಜಾಸ್ತಿ ಇವೆ. ಅದೇನು ಅದರಿಂದ ಸಮಸ್ಯೆ ಏನಾಗ್ತದೆ, ಸಮಸ್ಯೆ ಗೊತ್ತಿರರೆ ನೀವು ಅದನ್ನು ಏನಕ್ಕೆ ಉಪಯೋಗಿಸ್ಬಾರ್ದು ಅಂತ ಡಿಸೈಡ್ ಮಾಡ್ತೀರಾ. ಸೊ ಸಮಸ್ಯೆಗಳ ಬಗ್ಗೆ ಮಾತಾಡೋಣ. ಮಿಕ್ಕಿದ್ದ ನಿರ್ಧಾರಗಳು ನಿಮ್ಮ ಒಂದು ಸ್ವಂತ ಬುದ್ಧಿವಂತಿಕೆಗೆ, ನಿಮ್ಮತನ, ನೀವು ಯಾವ ರೀತಿ ಇಂಡಿವಿಜುವಲ್ ಆಗಿ ನಿಮ್ಮ ಒಂದು ಕ್ಯಾರೆಕ್ಟರ್ ಏನಿರುತ್ತೆ ಅಥವಾ ಹುಟ್ಟಿದ ಗುಣ ಏನು ತಂದಿರ್ತೀರ ಆ ರೀತಿ ನೀವು ಜಡ್ಜ್ ಮಾಡ್ತಾ ಹೋಗಿ.